ಸೆಕೆಂಡ್ ಗುರು ನೋಡ್ತಾ ಹೋಗಿ. ದ ಸೆಕೆಂಡ್ ಗುರು, ಎರಡನೇ ಗುರು ಯಾರು ಅಂತ ಕೇಳಿದ್ರೆ ಅಂಗಡ್ ಅಂತ ಕರಿತಾ ಹೋಗ್ತದೆ. ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಅಸ್ ಅಂಗಡ್ ಅಂತ ಕರಿತಾ ಹೋಗ್ತೀವಿ. ಇವ್ರು ಎರಡನೇ ಗುರು. ಹಿ ವಾಸ್ ಅ ಡಿಸೈಪಲ್ ಆಫ್ ದ, ಯಾರಿಗ್ ಶಿಷ್ಯ ಅಂತ ಕೇಳಿದ್ರೆ ಇವ್ರು ಬಂದ್ಬಿಟ್ಟು ಇವರು ನಮ್ಮ ಗುರುನಾನಕ್ ಅಂತ ಏನ್ ಕರಿತೀವಿ, ಫಸ್ಟ್ ಗುರು ಅಂತ ಏನ್ ಕರಿತೀವಿ, ಅವರ ಶಿಷ್ಯ. ನೆನ್ಪಿಡ್ಕೊಳ್ಳಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದಾವೆ. ಇಲ್ಲಿ ಗುರುವಿನ ದ ಪೊಸಿಷನ್ ಆಫ್ ದ ಗುರು ಅಂತ ಏನ್ ಕರಿತೀವಿ, ಗುರುವಿನ ಸ್ಥಾನಮಾನ, ಇಟ್ ವಾಸ್ ನಾಟ್ ಹೆರಿಡಿಟರಿ ಡ್ಯೂರಿಂಗ್ ದ ಅರ್ಲಿ ಡೇಸ್. ಅಂದ್ರೆ ಆರಂಭದ ಕಾಲದಲ್ಲಿ ಗುರುವಿನ ಸ್ಥಾನ ಅಂತ ಏನ್ ಕರಿತೀವಿ, ಇದೇನಾಗಿರ್ಲಿಲ್ಲ, ಇದು ಹೆರಿಡಿಟರಿ, ವಂಶವಾಹಿ ಆಗಿರ್ಲಿಲ್ಲ. ಅಪ್ಪ ಆದ್ಮೇಲೆ ಮಗ, ಮಗ ಆದ್ಮೇಲೆ ಈ ತರ ಇರ್ಲಿಲ್ಲ. ಗುರುಗಳು ತಮ್ಮ ಶಿಷ್ಯ, ಯಾರೋ ಒಬ್ಬ ಶಿಷ್ಯ ಇರ್ತಾನ, ಇಷ್ಟವ ಶಿಷ್ಯನ ಗುರು ಅಂತ ನೇಮಕ ಮಾಡಿ ಹೋಗ್ತಾ ಇರ್ತಾರ. ಸೊ ಎಲ್ಲಿವರೆಗೂ ಅಂತಂದ್ರೆ ಲಾಭ ಬರೋವರೆಗೂ. ಎಲ್ಲಾ ಧರ್ಮದಲ್ಲೂ ಇದೇ ಹಣೆ ಬರ. ಇಸ್ಲಾಮಲ್ಲೇ ನೋಡ್ಕೊ ಬಂದಿದೀವಿ, ಲಾಭ ಇತ್ತು ಅದಕ್ಕೋಸ್ಕರ ಅಲ್ಲಿ ಅಳಿಯ ಮತ್ತು ಮಾವ ಜಗಳ ಆಡ್ತಾರ, ಸುನ್ನಿ ಮತ್ತೆ ಶಿಯಾ ಆಗಿ ಬರ್ತಾ ಹೋಗುತ್ತೆ. ಎಲ್ಲಾ ಧರ್ಮಗಳಲ್ಲೂ ಇದೇ ಪ್ರಾಬ್ಲಮ್ ಇರುವಂತದ್ದು. ಎಲ್ಲಿವರೆಗೂ ಲಾಭ ಇರೋದಿಲ್ವೋ ಅಲ್ಲಿವರೆಗೂ ನಾನ್ ಯಾಕೆ ಆಗ್ಬೇಕು ಹೆಡ್, ಎಲ್ಲ ನನ್ನಿಂದ ಸ್ಪೆಂಡ್ ಆಗುತ್ತೆ, ಖರ್ಚಾಗುತ್ತೆ ಅಂತ ಹೇಳಿ. ಒಂದು ಮಠ ಲಾಭ ಬರ್ಲಿ, ನಂದು ಅಂತ ಫೈಟ್ ಮಾಡ್ತೀವಿ ನಾವು ಹಿಂದೂಗಳಲ್ಲಿ. ಇಸ್ಲಾಮಲ್ಲಿ ಅದೇ ಹಣೆ ಬರ. ಓಕೆ, ಒಂದ್ ದರ್ಗಾ ಒಳ್ಳೆ ಲಾಭದಲ್ಲಿ ಇರ್ಲಿ, ಇದು ನಮ್ ದರ್ಗಾ ಅಂತ ಕುತ್ಕೊಳ್ತಾರೆ. ಅದೇ ಅದು ಬಡಪಾಯಿ ದರ್ಗಾ ಆಗಿರ್ಲಿ, ಅವ್ರು ಕೇರು ಮಾಡಲ್ಲ ಅವರು. ಹಿಂದೂಗಳು ಇದೆ ಹಣೆ ಬರ, ಮುಸ್ಲಿಮ್ಸ್ ಇದೆ, ಕ್ರಿಶ್ಚಿಯನ್ಸ್ ಇದೆ, ಜೀವ್ಸ್ ಇದೆ, ಎಲ್ಲರದ್ದು ಇದೆ ಹಣೆ ಬರ. ಸೊ ಇಲ್ಲಿ ಏನಾಗ್ತಾ ಹೋಯ್ತು, ಆರಂಭದಲ್ಲಿ ಅಷ್ಟು ಲಾಭ ಇರ್ಲಿ, ಅಂದ್ರೆ ಅಷ್ಟು ಫೇಮಸ್ ಆಗಿರ್ಲಿಲ್ಲ. ಸೊ ಅಷ್ಟೊಂದು ಪ್ರಾಪರ್ಟಿ ಇರ್ಲಿಲ್ಲ ಈ ಧರ್ಮದಲ್ಲಿ. ಹಾಗಾಗಿ ಫಸ್ಟ್ ಇವ್ರು ಏನ್ ಮಾಡ್ತಾ ಹೋದ್ರು, ಮತ್ತೆ ಅಷ್ಟು ಆಸೆನೂ ಇರ್ಲಿಲ್ಲ ನಾವೇ ಗುರುಗಳಾಗ್ಬೇಕು ಅಂತೇಳಿ. ಸೊ ಗುರು ಅಂತ ಏನ್ ಕರಿತೀವಿ, ಗುರುನಾನಕ್. ಸೊ ಹಿ ವಾಸ್ ದ ಫಸ್ಟ್ ಗುರು. ಸೊ ಅವ್ರಿಗೊಬ್ಬ ಶಿಷ್ಯ ಬರ್ತಾ ಹೋಗ್ತಾನೆ, ಅವ್ರ ವಂಶದವರಲ್ಲ. ಸೊ ಒಬ್ಬ ಹೊರಗನೆ ವ್ಯಕ್ತಿ, ದ ಡಿಸೈಪಲ್, ಒಬ್ಬರನ್ನ ತಗೊಬಂದ್ಬಿಟ್ಟು ಗುರು ಅಂತ ಅಪಾಯಿಂಟ್ ಮಾಡ್ತಾರೆ. ನನ್ ನೆಕ್ಸ್ಟ್ ಇವರೇ ಗುರುಗಳಪ್ಪ ಅಂತೇಳಿ. ಸೊ ಯಾರದು ಅಂತ ಕೇಳಿದ್ರೆ ಹೀಸ್ ಅಂಗಡ್ ಅಂತ ಕರಿತಾ ಹೋಗ್ತೀವಿ, ಅಂಗಡ್. ಸೊ ಹಿ ವಾಸ್ ಅಪಾಯಿಂಟೆಡ್ ಬೈ ಗುರು ನಾನಕ್ ಆಸ್ ದ ಗುರು ಆಫ್ ದ ಸಿಖ್ ರಿಲಿಜಿಯನ್. ಈ ಧರ್ಮದ ಮುಖ್ಯಸ್ಥ ನೇಮಕ ಮಾಡ್ತಾ ಹೋದ್ರು. ಸೊ ನೆಕ್ಸ್ಟ್ ನೋಡ್ತಾ ಹೋಗಿ, ಡ್ಯೂರಿಂಗ್ ಹಿಸ್ ಪೀರಿಯಡ್, ಇವ್ರ ಕಾಲದಲ್ಲಿ ಗುರುಮುಖಿ ಅಂತ ಒಂದು ಲಿಪಿನ ಕಂಡಿಡಿತಾ ಹೋಗ್ತಾರೆ. ಇಟ್ ವಾಸ್ ಡೆವಲಪ್ಡ್. ದೇ ಡೆವಲಪ್ ಎ ಗುರುಮುಖಿ ಸ್ಕ್ರಿಪ್ಟ್. ಇದು ಯಾವ ಭಾಷೆಯ ಒಂದು ಸ್ಕ್ರಿಪ್ಟ್ ಅಂತ ಕೇಳಿದ್ರೆ ಇಟ್ ಇಸ್ ಸ್ಕ್ರಿಪ್ಟ್ ದ ಪಂಜಾಬಿ ಲ್ಯಾಂಗ್ವೇಜ್. ಪಂಜಾಬಿ ಭಾಷೆಯ ಒಂದು ಲಿಪಿ ಅಂತ ಕರಿತಾ ಹೋಗ್ತೀವಿ. ಇದು ಯಾವ ಭಾಷೆ ಲಿಪಿ ಇದು? ಇಟ್ಸ್ ಎ ಸ್ಕ್ರಿಪ್ಟ್ ದ ಪಂಜಾಬಿ ಲ್ಯಾಂಗ್ವೇಜ್. ಈಗ ನಾವು ಪಂಜಾಬಿ ಭಾಷೆ ಅಂತ ಏನ್ ಕರಿತೀವಿ, ಇದ್ರದ್ದು ಸ್ಕ್ರಿಪ್ಟ್ ಯಾವ್ದು? ಗುರುಮುಖಿ. ಸೊ ಇದನ್ನ ಯಾವ ಡೆವಲಪ್ ಮಾಡ್ತಾ ಹೋದ್ರು ಅಂದ್ರೆ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಅಂಗಡ್. ಓಕೆ, ಪಂಜಾಬಿ ಭಾಷೆ ಇದೆ, ಬಟ್ ಅವ್ರಿಗೆ ಲಿಪಿ ಇರ್ಲಿಲ್ಲ. ಸಿಂಪಲ್ ಆಗಿದೆಯಾ? ಸೊ ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ, ಅಮರ್ದಾಸ್, ದ ಥರ್ಡ್ ಗುರು ವಾಸ್ ಅಮರ್ದಾಸ್ ಅಂತ ಕರಿತಾ ಹೋಗ್ತೀವಿ. ಹಿ ವಾಸ್ ದ ಥರ್ಡ್ ಗುರು ಅಂಡ್ ಹಿ ವಾಸ್ ಅಪಾಯಿಂಟೆಡ್ ಆಸ್ ಎ ಗುರು ಬೈ ಅಂಗಡ್. ಸೊ ಇವ್ರನ್ನ ಗುರುವಾಗಿ ನೇಮಕ ಮಾಡಿದ್ಯಾರು? ಅಂಗಡ್. ದಟ್ ಮೀನ್ಸ್ ಹಿ ವಾಸ್ ದ ಡಿಸೈಪಲ್ ಟು ದ ಅಂಗಡ್. ಅಂಗಡ್ ಅವರಿಗೆ ಶಿಷ್ಯ ಇವರು. ಅಂದ್ರೆ ವಂಶ ಇಲ್ಲ ಇಲ್ಲಿ, ಇಷ್ಟ ಬಂದ್ರನ್ನ ಗುರುವಾಗಿ ಅಪಾಯಿಂಟ್ ಮಾಡ್ತಿದ್ದಾರೆ. ಬಟ್ ನೆಕ್ಸ್ಟ್ ನೋಡ್ತಾ ಹೋಗಿ ರಾಮದಾಸ್ ಆದ್ಮೇಲೆ, ಸೊ ನೆಕ್ಸ್ಟ್ ಫೋರ್ತ್ ಗುರು ಇಸ್ ರಾಮದಾಸ್ ಅಂತ ಕರಿತಾ ಹೋಗ್ತೀವಿ. ಹಿ ವಾಸ್ ಕಾಂಟೆಂಪರರಿ ಟು ಅಕ್ಬರ್. ಯಾರಿ ಸಮಕಾಲೀನರು? ದ ಮುಘಲ್ ಕಿಂಗ್ ಇದ್ನಲ್ಲ, ಎಂಪರರ್ ಅಕ್ಬರ್ ಅಂತೇಳಿ. ಸೊ ಅವನಿಗೆ ಕಾಂಟೆಂಪರರಿ, ದೇ ಆರ್ ಕಾಂಟೆಂಪರರಿ. ಇಬ್ರು ಸಮಕಾಲೀನರು. ಅಂದ್ರೆ ಅಕ್ಬರ್ ಬದುಕಿದಾಗ ಇವ್ರಿದ್ರು, ಇಬ್ರು ಭೇಟಿ ಮಾಡಿದ್ರು. ಸೊ ಅಪ್ ಟು ಇಲ್ಲಿವರೆಗೂ ರಾಮದಾಸ್ ಅವರಿಗೂ ಒಳ್ಳೆ ಸಂಬಂಧ ಇತ್ತು. ಸಿಖ್ ಮತ್ತೆ ಮುಸ್ಲಿಮ್ಸ್ ನಡುವೆ ಮಧ್ಯ ದೇರ್ ವಾಸ್ ಎ ಗ್ರೇಟ್ ರಿಲೇಷನ್, ಫ್ರೆಂಡ್ಲಿ ರಿಲೇಷನ್ ಇತ್ತು. ನೆನ್ಪಿಡ್ಕೊಳ್ಳಿ, ಆರಂಭದಲ್ಲಿ ವಿರೋಧಿಗಳಲ್ಲ ಇವರು, ದೇ ಆರ್ ನಾಟ್ ಎನಿಮೀಸ್. ಡ್ಯೂರಿಂಗ್ ದ ಅರ್ಲಿ ಡೇಸ್ ಅಪ್ ಟು 4 ಗುರುಗಳ ಜೊತೆವರೆಗೂ ಸಿಖ್ಖರು ಮತ್ತು ಮುಸ್ಲಿಮರು, ಮುಘಲ್ ಎಂಪೈರ್ ಅಂತ ಏನ್ ಕರಿತೀವಿ, ಮುಸ್ಲಿಂ ಅಂತ ತಗೊಳ್ಳೋದ್ ಬೇಡ, ಮುಘಲ್ ಎಂಪೈರ್ ಅಂತ ತಗೊಳ್ಳೋಣ. ಓಕೆ, ಈ ಮನೆತನಕ್ಕೂ ಮತ್ತು ಸಿಖ್ ಧರ್ಮ ಗುರುಗಳಿಗೂ ಒಳ್ಳೆ ಸಂಬಂಧ, ದೇರ್ ವಾಸ್ ಎ ಕಾರ್ಡಿಯಲ್ ರಿಲೇಷನ್. ಸೊ ಅದಕ್ಕೆ ಏನ್ ಮಾಡ್ತಾ ಹೋಗ್ತಾರಂದ್ರೆ ಡ್ಯೂರಿಂಗ್ ದಿಸ್ ಟೈಮ್ ರಾಮದಾಸ್ ಪೀರಿಯಡ್ ಅಲ್ಲಿ, ಸೊ ರಾಮದಾಸ್ ಏನ್ ಮಾಡ್ತಾರೆ, ಒಂದು ಸಿಟಿಯನ್ನು ಕಟ್ತಾ ಹೋಗ್ತಾರೆ. ಈ ಬಿಲ್ಟ್ ಎ ಸಿಟಿ ಕಾಲ್ಡ್ ಅಮೃತ್ಸರ್ ಅಂತೇಳಿ. ಅಮೃತ್ಸರ್ ಅಂತ ಒಂದು ಸಿಟಿ ಕಟ್ತಾವ. ಈಗ ಅಮೃತ್ಸರ್ ಇದೆಯಲ್ಲ, ಅದನ್ನ ನಿರ್ಮಾಣ ಮಾಡ್ತಾ ಹೋದ್ರು. ಸೊ ಇದನ್ನ ನಿರ್ಮಾಣ ಮಾಡ್ತಾವ್ರು. ಈ ಸಮಯ ಡ್ಯೂರಿಂಗ್ ದಿಸ್ ಟೈಮ್, ಈ ಕಾಲದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಅಕ್ಬರ್ he donated land to the Sikhs. ಸಿಖ್ ಧರ್ಮದವರಿಗೆ, ಸಿಖ್ ಧರ್ಮೀಯರಿಗೆ ಒಂದು ಭೂಮಿಯನ್ನು ದಾನ ಮಾಡಿದ್ರು. ಹಿ ಡೊನೇಟ್ ಮಾಡ್ತಾ ಹೋಗ್ತಾರೆ. ಯಾರಿಗೆ? ನಮ್ಮ ಸಿಖ್ ಧರ್ಮೀಯರಿಗೆ. ಸೊ ಅಂದ್ರೆ ಯಾರಿಗೆ ಡೊನೇಟ್ ಮಾಡ್ತಾ ಇದ್ರೆ ಯಾರ ಕೈ ಕೊಡ್ಬೇಕಿದ್ನೀಗ? ಆ ಧರ್ಮ ಗುರುಗಳ ಕೈ ಕೊಡ್ಬೇಕು. ಹಾಗಾದ್ರೆ ಈಗ ಯಾರಿಗೆ ಕೊಡ್ತಾ ಹೋದ್ರು? ಟು ದ ರಾಮದಾಸ್. ಅಂದ್ರೆ ನೋಡ್ಕೊಳ್ಳಿ, ನಿಧಾನವಾಗಿ ಪ್ರಾಫಿಟ್ ಬರ್ತಾ ಇದೆ ಇಲ್ಲಿ. ದಟ್ ಮೀನ್ಸ್ ಲ್ಯಾಂಡ್ ಸಿಗ್ತಾ ಇದೆ. ಒಂದ್ ಸಿಟಿ ಕನ್ಸ್ಟ್ರಕ್ಟ್ ಮಾಡಿದೀರಾ, ಬಿಲ್ಡ್ ಮಾಡಿದೀರಾ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಅಲ್ಲಿ ಟ್ರೇಡ್ ಎಲ್ಲ ಆಗ್ಲೇಬೇಕು. ದಟ್ ಮೀನ್ಸ್ ಇಟ್ ವಿಲ್ ಬಿ ಅಂಡರ್ ಯುವರ್ ಕಂಟ್ರೋಲ್. ನೆಕ್ಸ್ಟ್ ಈಗ ಗುರು ಆದರ್ಗೆ ತುಂಬಾ ಲಾಭ ಬರುತ್ತೆ. ಈಗ ಇಲ್ಲಿವರೆಗೂ ಲಾಭ ಇರ್ಲಿಲ್ಲ, ಪ್ರಾಫಿಟ್ ಇರ್ಲಿಲ್ಲ. ಸೊ ಈಗ ನೋಡ್ತಾ ಹೋಗಿ, he donated land. ಯಾರು? ಅಕ್ಬರ್ ಡೊನೇಟೆಡ್ ಲ್ಯಾಂಡ್ ಟು ದ ಸಿಖ್ ಪೀಪಲ್ ಡ್ಯೂರಿಂಗ್ ರಾಮದಾಸ್ ಪೀರಿಯಡ್. ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಲೇಟರ್ ಕೋರ್ಸ್ ಅಲ್ಲಿ. ಸೊ ಆಫ್ಟರ್ ದ ಡೆತ್ ಆಫ್ ರಾಮದಾಸ್, ಅವ್ರ ಮಗ ಅಧಿಕಾರಕ್ಕೆ ಬರ್ತಾರೆ. ಸೊ ಡ್ಯೂರಿಂಗ್ ದಟ್ ಟೈಮ್ ಆನ್ ದಟ್ ಲ್ಯಾಂಡ್, ಸೊ ವಿಚ್ ವಾಸ್ ಡೊನೇಟೆಡ್ ಬೈ ದ ಅಕ್ಬರ್, ಆನ್ ದಟ್ ಲ್ಯಾಂಡ್ ದಿ ಸಿಖ್ ಬಿಲ್ಟ್ ಎ ಟೆಂಪಲ್ ಕಾಲ್ಡ್ ಹರ್ಮಂದಿರ್ ಸಾಹಿಬ ಆರ್ ವರ್ಷಿಪಿಂಗ್ ಸೆಂಟರ್ ಕಾಲ್ಡ್ ಹರ್ಮಂದಿರ್ ಸಾಹಿಬ. ಅಂದ್ರೆ ಗುರುದ್ವಾರ ಅಂತ ಕರಿತೀವಿ. ಗುರುದ್ವಾರ ಅಂದ್ರೆ ಅಕ್ಬರ್ ದಾನ ಮಾಡಿದಂತ ಒಂದು ಭೂಮಿ ಇದೆ, ಅಲ್ಲಿ ಗುರುದ್ವಾರವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಏನ್ ನಿರ್ಮಾಣ ಮಾಡ್ತಾ ಹೋದ್ರು? ಗುರುದ್ವಾರ. ಹರ್ಮಂದಿರ್ ಸಾಹಿಬ.
ಹರ್ ಮಂದಿರ್ ಸಾಹಿಬಾ ಅಂದ್ರೆ ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ ಮೀನಿಂಗು. ಹರ್ ಮಂದಿರ್ ಸಾಹಿಬಾ ಅಂತ ಯಾಕೆ ಕರೀತಾರೆ ಅಂದ್ರೆ ಹರ್ ಅಂದ್ರೆ ಎಲ್ಲರೂ, ಹರ್ ಲೋಗ್, ಹರ್ ಲೋಗ್ ನಾರ್ತ್ ಇಂಡಿಯನ್ ಪೊಲಿಟಿಷಿಯನ್ಸ್ ಯೂಸ್ ಮಾಡ್ತಾರೆ ಹರ್ ಜಗಾ ಸೆ ಹಿಂಗಂತ ಯೂಸ್. ಹರ್ ಮಂದಿರ್, ಮಂದಿರ್ ಅಂದ್ರೆ ದೇವಸ್ಥಾನ ಅಥವಾ ಟೆಂಪಲ್. ಸಾಹಿಬಾ ಮೀನ್ಸ್ ಸಾಹೇಬ್ ಅಂದ್ರೆ ಎಲ್ಲಾ ದೇವಾಲಯಗಳಿಗೆ ಸಾಹೇಬಾಯಿ ದೇವಸ್ಥಾನ ಅಂತ. ಎಷ್ಟು ಚೆನ್ನಾಗಿದೆ ಅದು, ಹರ್ ಮಂದಿರ್ ಕಾ ಸಾಹೇಬ್. ಸೊ ಅದಕ್ಕೆ ಅವ್ರ ಗುರುದ್ವಾರಕ್ಕೆ ಅಂತ ಕರೆದ್ರು ಹರ್ ಮಂದಿರ್ ಸಾಹೇಬ್ ಅಂತ. ಬಟ್ ಇಟ್ ವಾಸ್ ಬಿಲ್ಟ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ 5th ಗುರು, 5ನೇ ಗುರು ಕಾಲದಲ್ಲಿ ಕಟ್ತಾ ಹೋದ್ರು. ಬಟ್ ಲ್ಯಾಂಡ್ ಡೊನೇಟ್ ಆಗಿದೆ ಯಾರ ಕಾಲದಲ್ಲಿ? 4th ಗುರು ಕಾಲ, ರಾಮದಾಸ್ ಕಾಲದಲ್ಲಿ. ಈಗ ತುಂಬಾ ಪ್ರಾಫಿಟ್ ಬರ್ತಾ ಇದೆ, ಈ ಧರ್ಮಕ್ಕೆ ಒಂದು ಬೆಲೆ ಇದೆ. ಬಿಕಾಸ್ ಮುಘಲ್ ಎಂಪರ್ ರೆಕಗ್ನೈಸ್ ಮಾಡ್ತಿದಾರ, ಈಸ್ ರೆಕಗ್ನೈಸಿಂಗ್. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಹೋದ್ರು, ಈಗ ಲಾಭ ಬಂದಾಗ ನಿಧಾನವೇ ರಾಮದಾಸ್ ಏನ್ ಮಾಡ್ತಾ ಹೋದ್ರು, ತಮ್ಮ ಮಗನ್ ತಂದ್ಬಿಟ್ಟು ಅಪಾಯಿಂಟ್ ಮಾಡ್ತಾ ಹೋದ್ರು. ಹಿ ಅಪಾಯಿಂಟೆಡ್ ಹಿಸ್ ಸನ್ ಆಸ್ ದ 5th ಗುರು ಆಫ್ ದ ಸಿಕ್ಕಿಸಮ್. ಸೊ ಫಸ್ಟ್ 4 ಗುರುಸ್ ಇದಲ್ಲ, ಮೊದಲ 4 ಗುರುಸ್ ದೇ ಆರ್ ನಾಟ್ ಹೆರಿಡಿಟರಿ, ವಂಶ ಅಲ್ಲ. 5th ಇಂದ ಕಂಪ್ಲೀಟ್ಲಿ ವಂಶವಾಹಿಗಳು. 4th ಇಂದ 4th, 5th, 6th, 7th, 8th, 9th and 10th. So last 6 gurus belongs to one family. First 4 gurus not belongs to any one single family. ಅಥವಾ ಒಂದೇ ಕುಟುಂಬಕ್ಕೆ ಸೇರಿಲ್ಲ ಅವರು. ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇಲ್ಲಿ. ಸೊ ನೋಡ್ತಾ ಹೋಗಿ ದ 5th ಗುರು ಇಸ್ ಅರ್ಜುನ್ ದೇವ್, ಅಥವಾ ಇವ್ರಿಗೆ ಇನ್ನೊಂದು ಹೆಸರು ಅಂತ ಕರಿತಾ ಹೋಗ್ತೀನಿ ಅಂದ್ರೆ ಅರ್ಜನ್ ದೇವ್ ಅಂತ ಕೆಲವೊಂದು ಬುಕ್ ಅಲ್ಲಿ ಇದೆ. ಹಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಅರ್ಜನ್ ದೇವ್. ಅರ್ಜುನ್ ಅಂತ ಕರಿತಾ, ಸಮ್ ಟೈಮ್ ಅರ್ಜುನ್ ಅಂತ ಕರಿತಾ ಹೋಗ್ತೀವಿ, ಅರ್ಜುನ್ ದೇವ್. ಸೊ he was the 5th guru of the Sikhism. So ಇಲ್ಲಿ ನೋಡ್ತಾ ಹೋಗಿ he was appointed as a guru by his father Ramdas. So that means from here onwards the position of the guru became hereditary. ಅಂದ್ರೆ ಇಲ್ಲಿಂದ ಗುರುವಿನ ಸ್ಥಾನಮಾನ ವಂಶವಾಹಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಯ್ತು. ಅಂದ್ರೆ ಅವ್ರ ಮಕ್ಕಳುಗಳನ್ನೇ ನೇಮಕ ಮಾಡ್ಕೊಂಡ್ ಬರ್ತಾ ಹೋಗ್ತಾ. ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು. ಸೊ ಇದಾದ್ಮೇಲೆ ನೋಡ್ತಾ ಹೋಗಿ ಡ್ಯೂರಿಂಗ್ ಹಿಸ್ ಪೀರಿಯಡ್, ಡ್ಯೂರಿಂಗ್ ಅರ್ಜನ್ ದೇವ್ ಪೀರಿಯಡ್, ದೇ ಬಿಲ್ಟ್ ಹರ್ ಮಂದಿರ್ ಸಾಹಿಬಾ on the land which was donated by the Akbar. ಅಕ್ಬರ್ ದಾನ ಮಾಡಿದಂತಹ ಭೂಮಿಯ ಮೇಲೆ ಹರ್ಮಂದಿರ್ ಸಾಹಿಬವನ್ನು ಇವರ ಕಾಲದಲ್ಲಿ ನಿರ್ಮಿಸಲಾಯಿತು. ಯಾರ ಕಾಲದಲ್ಲಿ ನಿರ್ಮಿಸಲಾಯಿತು? ಡ್ಯೂರಿಂಗ್ ದಿಸ್ ಪರ್ಸನಾಲಿಟಿ. ಸೊ ಇಲ್ಲಿವರೆಗೂ ಒಳ್ಳೆ ಸಂಬಂಧ ಇದೆ. ಲೇಟರ್ ನೋಡ್ತಾ ಹೋಗಿ, ಬಟ್ ಇಲ್ಲಿಂದ ನೋಡ್ತಾ ಹೋಗಿ ಇವ್ರ ಕಾಲದಲ್ಲಿ ಇನ್ನೊಂದು ಬುಕ್ ಬರಿತಾ ಹೋಗ್ತಾರೆ, ದಟ್ ಇಸ್ ದೇರ್ ಹೋಲಿ ಬುಕ್, ಪವಿತ್ರವಾದ ಗ್ರಂಥ. ಆರಂಭದ ಬರಿತಾ ಹೋದ್ರು, ದಟ್ ಇಸ್ ಗುರು ಗ್ರಂಥ ಸಾಹಿಬಾ. ದೇ ರೋಟ್ ದೇರ್ ಹೋಲಿ ಬುಕ್. ಇಟ್ ಇಸ್ ಅ ಹೋಲಿ ಬುಕ್ ಆಫ್ ದ ಸಿಕ್ಕಿಸಮ್. ಹೋಲಿ ಪವಿತ್ರ ಗ್ರಂಥ ಇದು. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್ ಬುಕ್. ಇದನ್ನ ಕಾಂಪೋಸ್ ಮಾಡ್ತಾ ಹೋಗ್ತಾರೆ. ಇಟ್ ವಾಸ್ ಕಾಂಪೋಸ್ಡ್. ಸೊ ಇಲ್ಲಿ ನೋಡ್ತಾ ಹೋಗಿ ಲೇಟರ್ he gave, that is Arjun Dev gave asylum to Prince Khusru Mirza or Khusru. Okay, so the son of Jahangir. ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ಅರ್ಜುನ್ ದೇವ್ ಈಗ ಅವ್ರ ಮಗ ಜಹಾಂಗೀರ್ ಅಂತ ರಾಜ, ಹಿ ವಾಸ್ ಕಾಂಟೆಂಪ್ರರಿ ಟು ಜಹಾಂಗೀರ್. ಜಹಾಂಗೀರಿಗೆ ಸಮಕಾಲೀನರು. ಇವ್ರಪ್ಪ ಬಂದ್ಬಿಟ್ಟು ಅಕ್ಬರಿ ಕಾಂಟೆಂಪ್ರರಿ. ಸೊ ಇಲ್ಲೇನ್ ಮಾಡ್ತಾ ಹೋದ, ಜಹಾಂಗೀರ್ ನ ಮಗ ಒಬ್ಬನಿದ್ದ, ಯಾರು? ಖುಸ್ರು ಮಿರ್ಜಾ ಅಂತ. ದಿಸ್ ಫೆಲೋ ರಿವೋಲ್ಟೆಡ್ ಅಗೇನ್ಸ್ಟ್ ಹಿಸ್ ಓನ್ ಫಾದರ್. ಅವ್ರ ಅಪ್ಪನ ವಿರುದ್ಧ ತಿರುಗಿ ಬಿದ್ಬಿಡ್ತಾನ ಅವನು. ಅವ್ರ ಅಪ್ಪನ ವಿರುದ್ಧ ಹಿ ರಿವೋಲ್ಟೆಡ್ ಅಗೇನ್ಸ್ಟ್ ಹಿಸ್ ಓನ್ ಫಾದರ್. ಸೊ ಯಾವಾಗ ರಿವೋಲ್ಟ್ ಆಗ್ತಾನೋ ಅವನಿಗೆ ಶೆಲ್ಟರ್ ಯಾರು ಕೊಡ್ತಾರೆ ಅಂತಂದ್ರೆ ಓಡ್ ಬರ್ತಾನ. ಅಪ್ಪ ಸಾಯಿಸ, ಮಿಲಿಟರಿ ಇಲ್ಲ, ಗಲಾಟೆಗಳಾದಾಗ. ಸೊ ಇಲ್ಲಿ ಓಡ್ ಬಂದಾಗ ಸೊ ಅವನಿಗೆ ಆಶ್ರಯ ಕೊಟ್ಟು ಅಜೈಲಂ ಅಂತ ಕರಿತೀವಿ. ಆಕ್ಚುಲಿ ಆಶ್ರಯನಕ್ಕಿಂತ ಅಜೈಲಂ ಅಂತ ಕರಿತಾ ಹೋಗ್ತೀವಿ, ರಾಜ ಆಶ್ರಯ ಅಂತ ಕರಿತೀವಿ. ಅಜೈಲಂ ಕೊಟ್ಟಿದ್ಯಾರು ಅಂತ, ಶೆಲ್ಟರ್ ಕೊಟ್ಟಿದ್ಯಾರು ಅಂದ್ರೆ ಅರ್ಜುನ್ ದೇವ್. ಆಯ್ತು, ನಿಮ್ಮ ಅಪ್ಪನ ಕರ್ಸಿ ಮಾತಾಡ್ತೀನಿ, ಯಾಕೆ ಜಗಳ, ದಿಸ್ ಇಸ್ ಸ್ಟೋರಿಗಳು. ಇಲ್ಲ ನಂಗೆ ಅಧಿಕಾರ ಬೇಕು ಅಂತ ಇವನ್ ಮಗ. ಸೊ ಏನಕ್ಕೆ ರಿವೋಲ್ಟ್ ಆದ ಅನ್ಲಿಕ್ಕೆ ಮೇನ್ ಕಾರಣ ಏನಂದ್ರೆ, ಮುಘಲ್ಸ್ ಎಂಪೈರ್ ಅಲ್ಲಿ ಅಲ್ಲೆಲ್ಲ ನಾವು ರಿವೋಲ್ಟ್ ಗಳು ನೋಡ್ತಾ ಹೋಗ್ತೀವಿ, ದಂಗೆಗಳನ್ನ. ಅವ್ರ ಅಪ್ಪನ ವಿರುದ್ಧ ತಿರುಗಿ ಬೀಳ್ತಾರೆ, ತುಂಬಾ ಜನ ತಿರುಗಿ ಬಿದ್ದಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾರು ತಿರುಗಿ ಬೀಳ್ತಾರ? ನಮ್ಮ ಇವನ್ ಖುಸ್ರು ಮಿರ್ಜಾ ತಿರುಗಿ ಬಿದ್ದ. ಔರಂಗಜೇಬ್ ಕಾಲದಲ್ಲಿ ಅಕ್ಬರ್ ಅಂತ ಇನ್ನೊಬ್ನು ಬರ್ತಾನ, ಅವ್ನು ತಿರುಗಿ ಬೀಳ್ತಾನ ಅವ್ರ ಅಪ್ಪನ ವಿರುದ್ಧ, ಜಸ್ಟ್ ಫಾರ್ ದ ಪವರ್. ಏನಕ್ಕೆ ಅಂದ್ರೆ ಅವ್ರ ಕಾಲದಲ್ಲಿ ಒಬ್ಬೊಬ್ಬ ರಾಜ 30 ವರ್ಷ 40 ವರ್ಷ 50 ವರ್ಷ ಆಳಿದ್ರೆ ಅವ್ರೇನ್ ಮಾಡ್ಬೇಕು ಮತ್ ಮಕ್ಳು? ಸೊ ಅವ್ರಿಗೆ ಅಧಿಕಾರ ಬೇಕಲ್ವಾ, ಹಿರಿಯ ಮಕ್ಳು. ಅದಕ್ಕೆ ಅವ್ರು ಅಪ್ಪನ ತಿರುಗಿ ಬೀಳ್ತಾ ಹೋಗ್ತಾರ. ಸೊ ಇವ್ರಪ್ಪ ಅಲ್ಲಿ 22 ವರ್ಷ ಆಳಿರ್ತಾನೆ, ಜಹಾಂಗೀರ್ ಅಪ್ಪ. ಜಹಾಂಗೀರ್ 22 ವರ್ಷ ಆಳ್ತಾನ. ಸೊ ಮಗ ಏನ್ ಮಾಡ್ಬೇಕೀಗ? ಅಪ್ಪ ಅಧಿಕಾರ ಬಿಟ್ಕೊಡೋ. ಅವರಪ್ಪ ನಾನು ಈಗಷ್ಟೇ ಬಂದಿದ್ದೀನಿ, ನಮ್ಮಪ್ಪ ಇವತ್ತು ಅಧಿಕಾರ ಬಿಟ್ಕೊಟ್ಟೆ ಅಂತ. ನಮ್ಮಪ್ಪ ಸತ್ತಿದ್ದೆ ಈಗ ಬಂದ ತಕ್ಷಣ ಅಧಿಕಾರ ಕೇಳಿದ್ರೆ, ಬಿಕಾಸ್ ಅಕ್ಬರ್ ಆಳಿದ್ದ ಎಷ್ಟು ವರ್ಷ? 49 ಇಯರ್ಸ್. 49 ಇಯರ್ಸ್ ಆಳ್ತಾನ. ಫಾರ್ ಎಕ್ಸಾಂಪಲ್ ಮುಘಲ್ ಫ್ಯಾಮಿಲಿ ಇದೊಂದು ಪ್ರಾಬ್ಲಮ್ ಇರುತ್ತೆ, ಲಾಂಗ್ ಡ್ಯೂರೇಷನ್ ಆಳ್ತಾ ಹೋಗ್ತಾರೆ ತುಂಬಾ ಜನ ರಾಜರುಗಳು. ಸೊ ಆರಂಭದಲ್ಲಿ 6 ಕಿಂಗ್ಸ್ ಅಂತ ಹೇಳಿದ್ರೆ ಫಸ್ಟ್ ಒಬ್ಬನ್ ಬಿಟ್ರೆ 4 ಇಯರ್ಸ್ ಮಾತ್ರ. ಲಾಂಗ್ ಡ್ಯೂರೇಷನ್ 32 ಇಯರ್ಸ್, 22 ಇಯರ್ಸ್, 49 ಇಯರ್ಸ್. ಸೊ ಈ ತರ ಔರಂಗಜೇಬ್ ಸತ್ ಮೇಲೆ, ಆಫ್ಟರ್ ದ ಡೆತ್ ಆಫ್ ಔರಂಗಜೇಬ್, ಇನ್ನೊಬ್ನು ಬರ್ತಾ ಹೋಗ್ತಾನ ಬಹದ್ದೂರ್ ಶಾ ಅಂತ ಒಬ್ನ ಅಧಿಕಾರ, ಹಿಸ್ ಸನ್ ಬಹದ್ದೂರ್ ಶಾ ಕೇಮ್ ಟು ದ ಪವರ್, ಅಧಿಕಾರಕ್ಕೆ ಬರ್ತಾನ. ಸೊ ಅವ್ನ ಅಧಿಕಾರಕ್ಕೆ ಬಂದಾಗ ಅವ್ನಿಗೆ ಎಷ್ಟು ಏಜ್ ಆಗಿರ್ಬೋದು? ಎಷ್ಟಾಗಿರ್ಬೋದು ಏಜ್? 62 ಇಯರ್ಸ್. ನಮ್ ಕಡೆ ರಿಟೈರ್ಮೆಂಟ್ ಅದು. At that time he is coming to the power and he came to the power at the age of 62. ಅಲ್ಲಿವರೆಗೂ ರಾಜಕುಮಾರ. ಎಲ್ಲಿಂದ ರಾಜಕುಮಾರ ಅವನು? ನಮ್ ಕಡೆ ತಾತ ಅಂತೀವಿ ಅವನಿಗೆ.
ರೈಟ್. ಸೊ ಹಾಗಾಗಿ ಅಧಿಕಾರಕ್ಕೋಸ್ಕರ ಕಿತ್ತಾಡ್ಕೊಳ್ತಾರ ಅವ್ರು ಫಾರ್ ದ ಪವರ್. ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು. ಸೊ ದಟ್ಸ್ ವೈ ಈಗ ಇವನು ಆಶ್ರಯ ಹುಡ್ಕೊಂಡ್ ಬರ್ತಾನೆ. ಇವರಪ್ಪ ಹಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮಗನ್ನ. ನನ್ನ ವಿರುದ್ಧ ರಿವೋಲ್ಟ್ ಆಗಿದ್ದಾನೆ, ಅವನಿಗೆ ಸಪೋರ್ಟ್ ಯಾರು ಮಾಡ್ತಾರೆ ಅವ್ರನ್ನ ಸಾಯಿಸ್ತಾ ಹೋಗ್ತಾನೆ. ಸೊ ಡ್ಯೂರಿಂಗ್ ದಿಸ್ ಟೈಮಲ್ಲಿ ಅರ್ಜುನ್ ದೇವ್ ಹತ್ರ ಬಂದು ಕೂತ್ಕೊಳ್ತಾನೆ ಖುಸ್ರೋ ಮಿರ್ಜಾ. ಬಂದಾಗ ನಾನು ನಿಮ್ಮ ಅಪ್ಪನಿಗೆ ಬುದ್ಧಿ ಹೇಳ್ತೀನಿ, ಇಲ್ಲಿರು. ದಟ್ ಇಸ್ ಅ ಸ್ಟೋರಿ. ಬಟ್ ಈಗ ಯಾರೇ ಆಗ್ಲಿ, ಈಗ ಡೆಮೋಕ್ರಸಿ ಇದೆ, ಆಗಿಗೆಲ್ಲ ಮೊನಾರ್ಕಿ ಇತ್ತು. ಸೊ ಯಾರೇ ಆಗ್ಲಿ ರಾಜ ವಿರುದ್ಧ ತಿರುಗಿ ಬೀಳ್ತಾ ಅವರೆಲ್ಲ ರಾಜದ್ರೋಹಿಗಳು, ರಾಷ್ಟ್ರದ್ರೋಹಿಗಳು ಅಂತ ಕರಿ, ಸೆಡಿಷನ್ ಚಾರ್ಜ್ ಅಂತ ಕರಿತಾ ಹೋಗ್ತೀವಿ. ಆಗಿನ ಕಾಲದಲ್ಲಿ ಯಾರು ರಾಜ ವಿರುದ್ಧ ಹೋಗಂಗಿಲ್ಲ. ಸೊ ಈಗಲೂ ಅಷ್ಟೇ, ನೀವು ದೇಶದ ವಿರುದ್ಧ ಯಾರೋ ಮಾತಾಡಿದ್ರೆ ದೇಶದ್ರೋಹ ಅಂತ ಕರಿತೀವಿ. ಆಗಿನ ಕಾಲದ ರಾಜನ ವಿರುದ್ಧ ಮಾತಾಡಿದ್ರೆ ದೇಶದ್ರೋಹ ಆಗಿತ್ತದು. ಸೊ ಆಬ್ವಿಯಸ್ಲಿ ಜಹಾಂಗೀರ್ ವಾಸ್ ದ ಎಂಪರರ್. ಈಗ ಅವ್ರ ಅಪ್ಪನ ವಿರುದ್ಧ, ಜಹಾಂಗೀರ್ ವಿರುದ್ಧ ಯಾರು ತಿರುಗಿ ಬಿದ್ದಾರ? ಹಿಸ್ ಓನ್ ಸನ್. ದಟ್ ಮೀನ್ಸ್ ಈಗ ದೇಶದ್ರೋಹದ ಆರೋಪ ಯಾರ ಮೇಲೆ ಇದೆ? ಸೆಡಿಷನ್ ಚಾರ್ಜಸ್ ಆನ್ ಹಿಸ್ ಓನ್ ಸನ್. ಸೊ ಅವ್ನಿಗೆ ಯಾರು ಆಶ್ರಯ ಕೊಡಂಗಿಲ್ಲ. ಈಗ ನಮ್ ದೇಶದ ಯಾರೋ ಒಬ್ರು ದೇಶದ್ರೋಹ ಮಾಡಿದ್ರೆ, ಈಗಿನ ಪರಿಸ್ಥಿತಿ ಡೆಮೋಕ್ರಸಿಯಲ್ಲಿ ನಾವ್ ಯಾರಾದ್ರೂ ಅವ್ನಿಗೆ ಶೆಲ್ಟರ್ ಕೊಟ್ರೆ, ಅಬ್ವಿಯಸ್ಲಿ ಗವರ್ಮೆಂಟ್ ವಿಲ್, ಪೊಲೀಸ್ ಬಂದ್ಬಿಟ್ಟು ನಮ್ನೆ ಎತ್ತಾಕೊಂಡು ಹೋಗ್ತಾರೆ. ಬಿಕಾಸ್ ವಿ ಗೇವ್ ದ ಶೆಲ್ಟರ್. ನಂಗೆ ಗೊತ್ತಿರಲ್ಲ ಸ್ವಾಮಿ, ಅವೆಲ್ಲ ಕೇಳಬೇಡ, ನೀನ್ ಹೆಂಗ್ ಕೊಟ್ಟೆ? ಯಾರೋ ಟೆರರಿಸ್ಟ್ ಬಂದ, ಬಾಂಬ್ ಹಾಕ್ತಾನ ಬಿಡ್ತಾನ ಸೆಕೆಂಡ್ರಿ. ಅವ್ನ್ ಬಾಂಬ್ ಹಿಡ್ಕೊ ಬಂದಿರ್ತಾನೆ, ಏನೋ ಒಂದು ಹಿಡ್ಕೊ ಬಂದಿರ್ತಾನೆ, ಬಂದ್ ನಮ್ ಮನೆಗೆ ಊಟ ಮಲ್ಕೊಂಡ್ರಪ್ಪ ರೆಸ್ಟ್ ಮಾಡೋ ಅಂತ ನಾವ್ ಅಂದಿರ್ತೀವಿ. ದೇ ಸ್ಟಾರ್ಟ್ ಟ್ರ್ಯಾಕಿಂಗ್ ದಟ್ ಫೆಲೋ. ಎಲ್ಲಿಂದ ಬಂದೆ, ಯಾರ ಮನೆ ಉಳ್ಕೊಂಡು, ನೀನ್ ಹೆಂಗ್ ಕೊಟ್ಟೆ? ನಂಗೆ ಗೊತ್ತಿಲ್ಲ. ನೀ ಇಸ್ಕೊಬೇಕಾಗಿತ್ತು ಅಡ್ರೆಸ್, ಐಡಿ ಪ್ರೂಫ್, ನೀನ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು. ಅಬ್ವಿಯಸ್ಲಿ ಕ್ಯಾಚ್ ಮಾಡ್ತಾರ. ನಿಮ್ ತಪ್ಪಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಬಟ್ ನೀವು ಶೆಲ್ಟರ್ ಕೊಟ್ಟಿದ್ದ ಹೌದಾ? ನಾ ಕೊಟ್ಟಿದ್ದೀನ, ಎಸ್ ಕೊಟ್ಟಿದ್ದೀನಿ ಅಂದ್ರೆ ನಂದು ತಪ್ಪೇ ಅದು. ರೈಟ್. ನಾಳೆ ಯಾರಾದ್ರೂ ಬಂದ್ರು ಕೊಟ್ಬಿಡ್ತೀವಿ, ಇದನ್ನೇ ಕೇಳ್ತಾ ಹೋಗುತ್ತೆ ಕಾನೂನು. ದ ಸೇಮ್ ಥಿಂಗ್ ಹ್ಯಾಪನ್ ಹಿಯರ್. ಸೊ ಇಲ್ಲಿ ಬಂದ್ಬಿಟ್ಟು ಖುಸ್ರೋ ಮಿರ್ಜಾ ಯಾತ್ರ ಬಂದು ಕುತ್ಕೊಂಡ ಈಗ ಅರ್ಜುನ್ ದೇವ್ ಹತ್ರ. ಸಡನ್ ಆಗಿ ಬಂದವನೇ ಜಹಾಂಗೀರ್ ಏನ್ ಮಾಡ್ತಾ ಹೋದ, ಅವ್ನಿಗೆ ನ್ಯೂಸ್ ಬರ್ತಾ ಇದ್ದು ಅರ್ಜುನ್ ದೇವ್ ಕೆಳಗಡೆ ಹೋಗಿ ಕುತ್ಕೊಂಡ್ಯಾನ, ಶೆಲ್ಟರ್ ತಗೊಂಡ್ಯಾ ಅಂತ. ಬಂದವನ್ ಏನ್ ಮಾಡ್ತಾ ಹೋದ, ಹಿ ಎಕ್ಸಿಕ್ಯೂಟೆಡ್ ಅರ್ಜುನ್ ದೇವ್. ಅರ್ಜುನ್ ದೇವ್ ತಲೆಯನ್ನು ತೆಗಿತಾ ಹೋಗ್ತಾನೆ, ಅವನ ಶಿರಚ್ಛೇದ ಮಾಡ್ದ ಅಂತ ಹೇಳ್ತಾ ಹೋಗ್ತೀವಿ. ದಟ್ ಇಲ್ಲಿಂದ ಮುಗಲ್ಸಿಗೂ ಮತ್ತು ಸಿಖ್ಖರಿಗೆ ಆಗ್ ಬರ್ತಾ ಇಲ್ಲ. ಬಿಟ್ಟರ್ ಎನಿಮೀಸ್, ದೇ ಬಿಕಮ್ ದ ಬಿಟ್ಟರ್ ಎನಿಮೀಸ್. ದೇ ಸ್ಟಾರ್ಟೆಡ್ ಫೈಟಿಂಗ್ ವಿತ್ ಈಚ್ ಅದರ್, ಅಮಾಂಗ್ ಈಚ್ ಅದರ್. ಆರ್ಚ್ ರೈವಲ್ಸ್ ಆಗಿ ಕುತ್ಕೊಳ್ತಾರೆ. ಯಾಕೆ ಸಿಖ್ ಧರ್ಮ ಗುರುಗಳನ್ನ ಸಾಯಿಸ್ಬಿಟ್ಟಾನ ಜಹಾಂಗೀರ್. ಈಗ ಬಿಡ್ತಾರ ಅವರು ಸಿಖ್ಗಳು? ಆಬ್ವಿಯಸ್ಲಿ ಮುಗಲ್ಸ್ ವಿರುದ್ಧ ಫೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮುಗಲ್ಸ್ ಆರ್ಮಿ ವಿರುದ್ಧ. ಸೊ ಇಲ್ಲಿಂದ ರೈವಲ್ಸ್. ಇದಕ್ಕಿಂತ ಮುಂಚೆ ಅಕ್ಬರ್ ವರೆಗೂ ದೇ ಆರ್ ದ ಬೆಸ್ಟ್ ಫ್ರೆಂಡ್ಸ್. ದೇ ಆರ್ ದ ಬೆಸ್ಟ್ ಫ್ರೆಂಡ್ಸ್. ಸೊ ದಿಸ್ ಇಸ್ ದ ಮೇನ್ ರೀಸನ್ why they revolted, why the Sikh people revolted against the Mughals, because of this incident. Next ನೋಡ್ತಾ ಹೋಗಿ, the next one is Hargobind. Hargobind became the sixth guru. He became the sixth guru. He was in prison for 10 years for revolting against the Jahangir, and he was the son of, the eldest son of, ಇವನ್ ಯಾರ ಹಿರಿಯ ಮಗ ಅಂತ ಕೇಳಿ, he was the eldest son of ಅರ್ಜುನ್ ದೇವ್. ಅರ್ಜುನ್ ದೇವನ ಹಿರಿಯ ಮಗ. ಸೊ ಇವ್ರೇನ್ ಮಾಡ್ತಾ ಹೋದ್ರು, ನಮ್ಮ ಹರಗೋವಿಂದ್, he revolted against the ಅರ್ಜುನ್ ದೇವ್. ತಿರುಗಿ ಬೀಳ್ತಾರೆ, ಸಾರಿ ಜಹಾಂಗೀರ್ ವಿರುದ್ಧ. ಏನಕ್ಕೆ? ನಮ್ಮ ಅಪ್ಪನ ಯಾಕೆ ನೀನು ಸಾಯಿಸಿದೆ ಅಂತ. ಅಬ್ವಿಯಸ್ಲಿ ಬಿಡೋದಿಲ್ಲ. ಸೊ ಅದಕ್ಕೆ ಇವ್ರನ್ನ ಅರೆಸ್ಟ್ ಮಾಡ್ತಾ ಹೋಗ್ತಾರೆ. ಹಿ ವಾಸ್ ಅರೆಸ್ಟೆಡ್. ಸೊ ಹಿ ವಾಸ್ ಸೆಂಟ್ ಟು ದ ಪ್ರಿಸನ್. ಅಲ್ಲೇ ತೀರ್ಕೊಳ್ತಾರೆ ಇವರು. ಸೊ ದಟ್ ಇಸ್ ಅ ಸ್ಟೋರಿ. ಈ ಕಂಪ್ಲೀಟ್ಲಿ ಇಬ್ರು ಎನಿಮಿಸ್ ಈಗ. ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು. ಸೊ ದಿಸ್ ಇಸ್ ಅ ಕಾನ್ಸೆಪ್ಟ್. ಸೊ ಆಫ್ಟರ್ ದಿಸ್ ನೋಡ್ತಾ ಹೋಗಿ, ಹರಗೋವಿಂದ್ ಆದ್ಮೇಲೆ ಹರರಾಯ್ ಕೇಮ್ ಟು ದ ಪವರ್. ಯಾರು ಬರ್ತಾ ಹೋದ್ರೀಗ? ಹರರಾಯ್. ಸೊ ಇಲ್ಲಿ ನೋಡ್ತಾ ಹೋಗಿ, ಹರರಾಯ್, ಹಿ ವಾಸ್ ದ 7th ಗುರು ಅಂಡ್ ಹಿ ವಾಸ್ ದ ಗ್ರ್ಯಾಂಡ್ ಸನ್ ಆಫ್ ದ 6th ಗುರು. 6th ಗುರು ಇದ್ರಲ್ಲ, ಯಾರಿದ್ರಲ್ಲಿ? ಹರಗೋವಿಂದ್. ಸೊ ಅವರ ಮೊಮ್ಮಗ. ಯಾಕಂದ್ರೆ ಅವ್ರ ವಂಶದ ಒಬ್ರು ಉಳಿಸಿಲ್ಲ ಇವ್ನು ಪುಣ್ಯಾತ್ಮ ಜಹಾಂಗೀರು. ಎಲ್ಲರ ತಲೆ ತೆಗ್ದಿಯಾನ, ಬಿಕಾಸ್ ದೇ ಆರ್ ರಿವೋಲ್ಟಿಂಗ್ ಅಂದ್ಬಿಟ್ಟು. ಇದೊಂದ್ ಚಿಕ್ಕ ಹುಡುಗ ಇತ್ತು, ಇವನೊಬ್ನು ಬಿಟ್ಟು ಹೋಗಿರ್ತಾನ. ಇದಾದ್ಮೇಲೆ ಇನ್ನೊಂದ್ ಮಗು ಬಿಟ್ಟು ಹೋಗಿರ್ತಾನೆ, ಇನ್ನೊಬ್ನ ಯಾರು ಬಿಟ್ಟಿರ್ತಾನ ಅಂತಂದ್ರೆ, ಸೊ ಇಲ್ಲಿ ಬಂದಾಗ ಹರಗೋವಿಂದ್ ಅವರ ಕೊನೆಯ ಮಗ ಒಬ್ನಿರ್ತಾರೆ. ಸೊ ಅವ್ರನ್ನೊಬ್ರನ್ನ ಬಿಟ್ಟು ಹೋಗಿರ್ತಾನೆ, ಚಿಕ್ಕ ಹುಡುಗನೊಬ್ಬನ್ ಬಿಟ್ಟು ಹೋಗಿರ್ತಾನ ಅಷ್ಟೇ, ಎಲ್ಲರನ್ನ ತಲೆ ತೆಗ್ದಿರ್ತಾನೆ. Obviously, ಇಲ್ಲಿ ನೋಡ್ತಾ ಹೋಗಿ, so he was a grandson of the 6th guru and he supported Dara Shikoh. So Dara Shikoh ಅಂದ್ರೆ ಯಾರಿದು? Who is this fellow? ಇವ್ರು ಬರ್ತಾವ, ನೀವು ಮುಘಲ್ ಎಂಪೈರ್ ಬರ್ತಾ ಹೋಗ್ತಾನೆ. ಇವ್ರು ರಾಜ ಅಲ್ಲ, ಬಟ್ ಇವ್ನು ನಾವು ಜಾಸ್ತಿ ಓದ್ತೀವಿ ಇವ್ನ. ಅಂಡ್ ನೆನ್ಪಿಟ್ಕೊಳ್ಳಿ, ಬಿಜೆಪಿ ಸರ್ಕಾರ ಇರೋವರೆಗೂ ಇವ್ನಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ ಸೆಂಟ್ರಲ್ ಅಲ್ಲಿ, ಬಿಜೆಪಿ ಸರ್ಕಾರ ಇರೋವರೆಗೂ. ಅಂಡ್ ಹಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪರ್ಸನಾಲಿಟಿ. ಸೊ ರಾಜ ಆಗಿಲ್ಲ, ಬಟ್ ಇವನ್ ಬಗ್ಗೆ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ನಾನು ಓಪನ್ ಆಗಿ ಹೇಳ್ತಾ ಇದೀನಿ, ಈ ಯಾರೇ ಬರ್ಲಿ ಅಧಿಕಾರಕ್ಕೆ, he is very important in Indian history. ಓಕೆ, ಮೇನ್ ಸಿಗಿಲ್ಲ ಪಾರ್ಟಿ, ರಾಜ ಆಗಿಲ್ಲ. ಒಂದೇಳು ರಾಜ ಆಗಿರೋ ಇನ್ನೂ ಜಾಸ್ತಿ ಓದ್ತಾ, ಅಕ್ಬರ್ಗೆ ಏನು ಓದ್ತಾ ಇರಲ್ಲ, ಅಷ್ಟು ಓದ್ತಾ ಇದೀವಿ ಈ ವ್ಯಕ್ತಿ ಬಗ್ಗೆ. ಸೊ ಇವನ್ ಯಾರು ಅಂತ ಕೇಳಿದ್ರೆ ದಾರಾ ಶಿಕೋ. ಹಿ ವಾಸ್ ಅ ಬ್ರದರ್, ಎಲ್ಡರ್ ಬ್ರದರ್ ಆಫ್ ದ ಔರಂಗಜೇಬ್. ಔರಂಗಜೇಬನ ಹಿರಿಯ ಅಣ್ಣ, ಆಸ್ ದ ಎಲ್ಡರ್ ಸನ್ ಆಫ್ ದ ಶಹಜಾನ್. ಶಹಜಾನ್ ಹಿರಿಯ ಮಗ. ಸೊ ಇಲ್ಲಿ ಏನಾಗ್ತಾ ಹೋಯ್ತು ನೋಡ್ಕೊಳ್ಳಿ, ಅವನಿಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ ಇವರು ದಾರಾ ಶಿಕೋಗೆ. ಯಾಕೆ ದಾರಾ ಶಿಕೋಗೆ ಸಪೋರ್ಟ್ ಮಾಡಿದ್ರು? ಎಲ್ಲಿ ಸಪೋರ್ಟ್ ಮಾಡಿದ್ರು ಅಂದ್ರೆ, ದಾರಾ ಶಿಕೋ ಫಾಟ್ ಅಗೇನ್ಸ್ಟ್ ಹಿಸ್ ಓನ್ ಬ್ರದರ್ ಫಾರ್ ದ ಪವರ್. ಯಾರ ವಿರುದ್ಧ? ಔರಂಗಜೇಬ್ ವಿರುದ್ಧ. ಸೊ ಫೈಟ್ ಮಾಡ್ಬೇಕಾದ್ರೆ ಹೇಳ್ತಾರೆ, ನೀನ್ ಫೈಟ್ ಮಾಡು, ನಾನು ನಿನ್ ಮಿಲಿಟರಿ ಸಪೋರ್ಟ್ ಕೊಡ್ತೀನಿ ಅಂತ. ಹಿ ಗೇವ್ ದ ಅಸಿಸ್ಟೆನ್ಸ್, ನಿಮ್ ತಮ್ಮನ್ ಸೋಲ್ಸು ಅಂತ ದಾರಾ ಶಿಕೋಗೆ. ಯಾರು ಕೊಡ್ತಾ ಹೋದ್ರು? ಇವ್ರು ಕೊಡ್ತಾ ಹೋದ್ರು. ಬಟ್ ಅಲ್ಲಿ ದಾರಾ ಶಿಕೋ ಸೋಲ್ತಾನೆ. ದಟ್ ಇಸ್ ದ ಬಿಗ್ಗೆಸ್ಟ್ ಸ್ಯಾಡೆಸ್ಟ್ ಟ್ರಾಜಿಡಿ ಅಂತ ಕರಿತೀವಿ ಅದನ್ನ.
ಒಂದ್ ವೇಳೆ ಆ ವ್ಯಕ್ತಿ ಇದ್ರೆ ಇಂಡಿಯಾ ಏನೋ ಚೇಂಜ್ ಆಗ್ತಾ ಇತ್ತು ಅಂತ ಹಿಸ್ಟಾರಿಕಲ್ ನಾವು ಹೇಳ್ತಾ ಹೋಗ್ತೀವಿ. ಹಿಸ್ಟ್ರಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಔಟ್ ಆಫ್ ದ ಕ್ಲಾಸ್ ತಲೆ ಕೆಡಿಸ್ಕೊಳ್ಳೋದು, ಈಗಲೇ ಚೇಂಜ್ ನಮ್ಮವೇ 1000 ಆಗಿದಾವೆ ಈಗ. ಓಕೆ, ಎಷ್ಟಿದ್ರು ಇಷ್ಟೇ ಇದು ಅಂತೇಳಿ. ನೆಕ್ಸ್ಟ್ ನೋಡ್ತಾ ಹೋಗಿ ಇದಾದ್ಮೇಲೆ ಬರುವಂತದ್ದು ಹರ್ಕಿಶನ್. ನೆಕ್ಸ್ಟ್ ಇಸ್ 8th ಗುರು ಹರ್ಕಿಶನ್. ಹಿ ವಾಸ್ ಅಪಾಯಿಂಟೆಡ್ ಆಸ್ ಅ ಗುರು ಎಟ್ ದ ಏಜ್ ಆಫ್ 5. ಏನಕ್ಕೆ ಅಂತಂದ್ರೆ ಇವ್ರನ್ನ ಹರರಾಯಿನ ಸಾಯಿಸ್ತಾ ಹೋಗ್ತಾನೆ ಔರಂಗಜೇಬ್, ಬಿಡೋದಿಲ್ಲ. ಒಬ್ಬೊಬ್ಬರನ್ನ ಹುಡುಕಿ ಸಾಯಿಸ್ತಾನ ಅವನು. ಯಾರ್ಯಾರು ಸಪೋರ್ಟ್ ಮಾಡಿದ್ರು ದಾರಾ ಶಿಕೋಗೆ, ಇಟ್ಸ್ ನಾಟ್ ಓನ್ಲಿ ಅಗೇನ್ಸ್ಟ್ ಸಿಕ್ಕಿಸಮ್, ದಾರಾ ಶಿಕೋಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಒಬ್ರನ್ನ ಬಿಡಲ್ಲ ಅವನು. ಎಲ್ಲರನ್ನು ಹುಡುಕಿ ಅವ್ರ ತಮ್ಮನ ಸಾಯಿಸ್ತಾನ ಅವನು, ಅಣ್ಣನ ಇನ್ನೊಬ್ಬ ಅಣ್ಣನ ಸಾಯಿಸ್ತಾ ಹೋಗ್ತಾನೆ, ಒಬ್ರನ್ನ ಬಿಡೋದಿಲ್ಲ. ಆ ಪುಣ್ಯಾತ್ಮ ಅವನು ಅಷ್ಟು ಡೇಂಜರಸ್ ಫೆಲೋ ಅಂತ ಕರಿತೀವಿ ಔರಂಗಜೇಬ್. ಓಕೆ, ಅವ್ರ ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ, ಅಲ್ಲಿ ಬಂದ ನೋಡ್ತಾವಣ ಔರಂಗಜೇಬಿ ಬಂದ ನೋಡ್ತಾವಣ ಫ್ರಮ್ ಹಿಯರ್. ಸೊ ಹಿ ವಾಸ್ ಅಪಾಯಿಂಟೆಡ್ ಅಟ್ ದ ಏಜ್ ಆಫ್ 5 ಆಸ್ ಅ ಗುರು. ಸೊ ಚಿಕ್ಕ ಹುಡುಗ, 5 ವರ್ಷ ಹುಡುಗ, ಇನ್ನೂ ಚಡ್ಡಿ ಹಾಕೊಂಡೋಗ್ ಬರೋದಿಲ್ಲ. 5 ವರ್ಷದಿಂದ ಒಂದೇ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ ಹುಡುಗ. ಅವ್ನ್ ತಂದ್ಬಿಟ್ಟು ಸಿಕ್ ಗುರು ಮಾಡಿ, ಯಾಕೆ ವಂಶದಲ್ಲೇ ಬರ್ಬೇಕಲ್ಲ ಈಗ, ಹಾಗೆ ಇವ್ರು ಗುರು ಮಾಡಿದ್ದಾರೆ. ಬಟ್ ಇಲ್ಲೇನ್ ಆಗ್ತಾ ಹೋಯ್ತು, ಎಟ್ ದ ಏಜ್ ಆಫ್ ಹಿ ಡೈಡ್ ಡ್ಯೂ ಟು ಸ್ಮಾಲ್ ಪಾಕ್ಸ್. ಸಿಡುಬು ರೋಗ ಅಂತ ಬರುತ್ತೆ, ಈಗಿಲ್ಲ, ಆಲ್ಮೋಸ್ಟ್ ಎರಾಡಿಕೇಟ್ ಆಗಿದೆ ಇಂಡಿಯಾದಿಂದ. ಓಕೆ, ವ್ಯಾಕ್ಸಿನ್ ಕೊಡ್ತಾ ಇರೋದಕ್ಕೆ ಎರಾಡಿಕೇಟ್, ಮುಖದ ಮೇಲೆ ಗುಳ್ಳೆ ಆಗೋ ಮೈ ತುಂಬಾ, ಸರಿನಾ, ಸಿಡುಬು ರೋಗ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಅದು ಬಿಟ್ರೆ ಸ್ಮಾಲ್ ಪಾಕ್ಸ್. ಸೊ ಮತ್ತೆ ಚಿಕನ್ ಪಾಕ್ಸ್ ಬರ್ಕೊಂಬೇಡಿ, ಸ್ಮಾಲ್ ಪಾಕ್ಸ್ ಇದು. ಸೊ ಆ ಕಾಯಿಲೆ ಬಂದ್ಬಿಟ್ಟು ತೀರ್ಕೊಳ್ತಾರೆ ಇವ್ರು. ಹಿ ಡೈಡ್ ಜಸ್ಟ್ 3 years ಮಾತ್ರ ಇವ್ರು ಗುರುಗಳಾಗಿದ್ರು. ನೆಕ್ಸ್ಟ್ ಈಗ ಯಾರು ಇಲ್ಲ, ನೀವು ಏನ್ ಮಾಡಿ ಹುಡುಕ್ತಾ ಹೋಗ್ತಾರೆ ಈ ವಂಶದ ಯಾರಿದಾರೆ ಅಂತ. ಕೊನೆಯ ಮಗ ಅಂದ್ರೆ ನಮಗೆ 6th ಗುರು ಇದ್ರಲ್ಲ ಹರಗೋವಿಂದ್, ಅವ್ರಿಗೊಬ್ಬ ಚಿಕ್ಕ ಮಗ ಇದ್ದ. ಸೊ ಯಾರದು, ತೇಗ್ ಬಹದ್ದೂರ್ ಅಂತ. ಹಿ ಕೇಮ್ ಟು ದ ಪವರ್ ಅಂಡ್ ಹಿ ಬಿಕೇಮ್ ದ ಗುರು. ಇ ವಾಸ್ ದ ಯಂಗೆಸ್ಟ್ ಸನ್ ಆಫ್ ದ ಹರಗೋವಿಂದ್, ಅತ್ಯಂತ ಕಿರಿಯ ಮಗ. ಸೊ ಇವ್ರೀಗ ಇಲ್ಲಿ ಬರ್ತಾ ಹೋದ್ರು. ಈಗ ಅವ್ರು ಇಲ್ಲಿ ಔರಂಗಜೇಬ್ ನೌ ಹಿ ಬಿಕೇಮ್ ದ ಏನಾಗಿದೆ, ನೌ ಹಿ ಬಿಕೇಮ್ ದ ಎಂಪರರ್. ಓಕೆ, ಇಲ್ಲಿ ಮುಘಲ್ ಎಂಪರರ್, ಮುಘಲ್ ಚಕ್ರವರ್ತಿ ಆಗಿ ಬಂದೇನೆ. ಸೊ ಹಿ ಫಾಟ್ ಅಗೇನೆಸ್ಟ್ ಯಾರ ವಿರುದ್ಧ, ಔರಂಗಜೇಬ್ ಅವ್ರ ವಿರುದ್ಧ ಫೈಟ್ ಮಾಡ್ತಾ ಹೋಗ್ತಾರೆ. ಬಟ್ ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಹಿ ವಾಸ್ ಕಾಂಟೆಂಪರರಿ ಟು ದ ಔರಂಗಜೇಬ್. ಹಿ ಟುಕ್ ಎ ಟೈಟಲ್ ಕಾಲ್ಡ್ ಸಚ್ಚಾ ಪಡೂಷ. ಇಟ್ಸ್ ಅ ಪರ್ಷಿಯನ್ ವರ್ಡ್ ಇದು. ಓಕೆ, ಪಡೂಷ ಅನ್ನೋದು ಪರ್ಷಿಯನ್ ವರ್ಡ್. ಸಚ್ಚಾ ಮೀನ್ಸ್ ಟ್ರೂ, ನಿಜ. ಸಚ್ ಬೋಲೋ ಅಂತ ಇರ್ತಾರಲ್ಲ, ಸತ್ಯ, ನಿಜವಾದ. ಕನ್ನಡದಲ್ಲಿ ಸಚ್ ಅನ್ನೋಕ್ಕಿಂತ, ಸತ್ಯ ಅಂತ ಹೇಳೋಕ್ಕಿಂತ ನಿಜವಾದ, ಟ್ರೂ. ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಟ್ರೂ. ಪಡೂಷ ಅಂತಂದ್ರೆ ಸಾವರಿನ್, ಅಂದ್ರೆ ಬಾದ್ಶಾ ಅನ್ನೋ ಶಬ್ದ ಇದೆಯಲ್ಲ, ಬಾದ್ಶಾ ಅಂತ ಗೊತ್ತಾದ. ಆಕ್ಚುಲಿ ಒಂದು ಬಾದ್ಶಾ ಅಂತ ಶಬ್ದ ಇದೆ. ಈ ಬಾದ್ಶಾ ಅನ್ನೋ ವರ್ಡ್ ಎಲ್ಲಿಂದ ಬಂತು ಅಂದ್ರೆ ಪರ್ಷಿಯನ್ ವರ್ಡ್ ಇಂದ ಬಂತು. ಪರ್ಷಿಯನ್ ವರ್ಡ್ ಯಾವ್ದು, ಪಡೂಷ, ಅಲ್ಲಿಂದ ಬಂತು. ಪಡೂಷ ಅಂತ ಅಂದ್ರೆ ಬಾದ್ಶಾ, ದಟ್ ಇಸ್ ಎಂಪರರ್ ಅಂತೇಳಿ. ಅಂದ್ರೆ ಎಂಪರರ್ ಅಂದ್ರೆ ಏನು, ಅವ್ನ್ ಯಾರ್ ಕೆಳಗಿಲ್ಲ, ಅವ್ನ್ ಕೆಳಗೆ ತುಂಬಾ ಜನ ಇದಾರೆ, ಚಕ್ರವರ್ತಿ. ಅದಕ್ಕೆ ನಾವ್ ಇದನ್ನೇ ಅಂತ ಕರಿಬಹುದು ಈಗ, ಸಾರ್ವಭೌಮ ಅಂತ ಕರಿಬಹುದು ಈಗ ಕನ್ನಡದಲ್ಲಿ. ಸಿಂಪಲ್ ಆಗಿದ್ಯಾ, ನಿಜವಾದ ಸಾರ್ವಭೌಮ, ಟ್ರೂ ಸಾವರಿನ್. ಅಂದ್ರೆ ಇದೇ ಹೇಳ್ತಾ ಹೋಗ್ತು, ನಾವ್ಯಾಕೆ ಮುಗಲ್ಸ್ ಕೆಳಗೆ ಬರ್ಬೇಕು, ಐ ಆಮ್ ದ ಟ್ರೂ ರೂಲರ್ ಆಫ್ ದಿಸ್ ಸಿಖ್ ರಿಲಿಜಿಯನ್. ಹಾಗಾಗಿ ಆ ಟೈಟಲ್ ನೋಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ತಾ ಹೋಗಿ, ಇನ್ 1670 he fought against the Aurangzeb. So in 1675 he was beheaded opposite to the Red Fort by Aurangzeb. ಸೊ ಇಲ್ಲಿ ಗಲಾಟೆ ಸ್ಟಾರ್ಟ್ ಆಗ್ತಾ ಹೋಗುತ್ತಾ. ಈಗ ಇವ್ರನ್ನ ಎಲ್ಲಿ ಸಾಯಿಸ್ತಾ ಹೋಗ್ತಾನೆ ಇವನು ಅಂತಂದ್ರೆ, ನಮ್ಮ ಔರಂಗಜೇಬ್ ನಮ್ಮ ಕೆಂಪು ಕೋಟೆ ಇದೆ, ಡೆಲ್ಲಿ ಕೆಂಪು ಕೋಟೆ, ಅದ್ರ ಮುಂದ್ಗಡೆ ತಲೆ ತೆಗಿತಾ ಹೋಗ್ತಾನೆ. ಸೊ ಅವ್ರ ತಲೆ ತೆಗ್ದಿರೋ ಜಾಗ ಏನಿದೆ, ಶಿರಚ್ಛೇದ ಅಂತ ಏನ್ ಕರಿತಾ ಹೋಗ್ತೀವಿ, ಎಕ್ಸಿಕ್ಯೂಟ್ ಮಾಡಿದ ಜಾಗ. ಅಲ್ಲಿ ಸಿಖ್ ಧರ್ಮದವ್ರು ಏನ್ ಮಾಡ್ತಾ ಹೋದ್ರು, ಒಂದು ಗುರುದ್ವಾರ ಕಟ್ತಾ ಹೋದ್ರು, ಶೀಶ್ಗಂಜ್ ಗುರುದ್ವಾರ ಅಂತೇಳಿ. ಎಲ್ಲದು ಚಾಂದಿನಿ ಚೌಕ್, ರೆಡ್ ಫೋರ್ಟ್ ಮುಂದ್ಗಡೆ ಚಾಂದಿನಿ ಚೌಕ್ ಅಂತ ಇದೆ. ಸೊ ಅಲ್ಲಿ ಅವನ ತಂದೆ ಶಿರಚ್ಛೇದ ಮಾಡ್ತಾ. ಇಟ್ಸ್ ಒನ್ ಆಫ್ ದ ಸೆಕೆಂಡ್ ಹೋಲಿಯೆಸ್ಟ್ ಪ್ಲೇಸ್ ಫಾರ್ ದ ಸಿಖ್ ಪೀಪಲ್. ಸಿಖ್ ಧರ್ಮದವರಿಗೆ ಅತ್ಯಂತ ಪವಿತ್ರ ಸ್ಥಳ. ಇವ್ರೊಬ್ಬರನ್ನೇ ಸಾಯಿಸೋದಿಲ್ಲ, ಇವ್ರ ಮಕ್ಳನ್ನು ಅಲ್ಲೇ ಸಾಯಿಸ್ತಾ ಹೋಗ್ತಾನ ಅವ್ನು. ಇವ್ರ ಮಕ್ಳನ್ನು, ನಾಟ್ ಓನ್ಲಿ ದಿಸ್ ಫೆಲೋ, ಸೊ ಇವ್ರ ಮಕ್ಳನ್ನು ಸಾಯಿಸ್ತಾ ಹೋಗ್ತಾನೆ. ಯಾರು ಸಾಯಿಸ್ತಾ ಹೋದ್ರು, ಔರಂಗಜೇಬ್. ನೆಕ್ಸ್ಟ್ ಈಗ ಫೈಟ್ ಮಾಡ್ಲಿಕ್ಕೆ ಬರುವಂತದ್ದು ಯಾರು ಅಂತಂದ್ರೆ, ಗುರು ಗೋವಿಂದ್ ಸಿಂಗ್ ಅಂತ ಬರ್ತಾ ಹೋಗ್ತಾರೆ. ಗುರು ಗೋವಿಂದ್ ಸಿಂಗ್. ಸೊ ಗುರು ಗೋವಿಂದ್ ಸಿಂಗ್ ಅಥವಾ ಗೋವಿಂದ್ ಸಿಂಗ್ ಅಂತ ಕರಿತೀವಿ, ದ 10th ಗುರು. ಅಂಡ್ ಹಿ ವಾಸ್ ಅ ಸನ್ ಆಫ್ ತೇಗ್ ಬಹದ್ದೂರ್. ತೇಗ್ ಬಹದ್ದೂರ್ ಅವರ ಮಗ ಅಂತ ಕರಿತಾ ಹೋಗ್ತೀವಿ. ಇನ್ 1699 ಹಿ ಫೌಂಡೆಡ್ ಖಲ್ಸಾ ಪಂಥಿ. ಮುಂಚೆ ಖಲ್ಸಾ ಅಂತ ಇತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ತೇಗ್ ಬಹದ್ದೂರ್ ಸ್ಟಾರ್ಟ್ ಮಾಡಿದ್ರು ಖಲ್ಸಾ ಅಂತೇಳಿ. ಬಟ್ ಖಲ್ಸಾ ಪಂಥಿ ಸ್ಟಾರ್ಟ್ ಮಾಡಿದ್ ಯಾರು ಅಂತ ಕೇಳಿದ್ರೆ, ಆಕ್ಚುಲಿ ಆನ್ಸರ್ ಬರೀಬೇಕಾಗಿರೋದು ನಾವು ಯಾರನ್ನ ಮಾರ್ಕ್ ಮಾಡ್ತಾ ಹೋಗ್ತೀವಿ, ದಟ್ ಈಸ್ ಗುರು ಗೋವಿಂದ್ ಸಿಂಗ್, 10th ಗುರು. ಏನಕ್ಕೆ ಸ್ಟಾರ್ಟ್ ಮಾಡ್ತಾವ್ರೆ, ಟು ಫೈಟ್ ಅಗೇನ್ಸ್ಟ್ ದ ಮುಗಲ್ಸ್, ಔರಂಗಜೇಬ್ ವಿರುದ್ಧ. ಔರಂಗಜೇಬ್ ಹರಿ. ಖಲ್ಸಾ ಪಂಥಿ ಅಂದ್ರೆ ಏನು, ಖಲ್ಸಾ ಅಂದ್ರೆ ಏನು? ಸೊ ಖಲ್ಸಾ ಪಂಥಿ ಅಂದ್ರೆ ಇಟ್ ಇಸ್ ಅ ಮಿಲಿಟರಿ ವಿಂಗ್ ಆಫ್ ದ ಸಿಖ್. ಮಿಲಿಟರಿ ವಿಂಗ್ ಅಂದ್ರೆ ಸೇನಾ, ಇದು ಸೇನಾ ವಿಭಾಗ, ಸಿಖ್ ಧರ್ಮದ ಸೇನಾ ವಿಭಾಗ ಅಂತ ಕರೀತೀವಿ, ಆಫ್ ಸಿಕ್ಕಿಸಂ ಅಂತ ಹಿಂಗ್ ಕರಿತೀವಿ. ಸೊ ಇದ್ರದ್ದು ಒಂದು ಮಿಲಿಟರಿ ವಿಂಗ್ ಅಂತ ಕರಿತಾ ಹೋಗ್ತೀವಿ. ಹಿ ಸ್ಟಾರ್ಟೆಡ್ ದಿಸ್ ಖಲ್ಸಾ ಪಂಥಿ ಟು ಫೈಟ್ ಅಗೇನ್ಸ್ಟ್ ಔರಂಗಜೇಬ್ ಆರ್ ದ ಮುಘಲ್ ಆರ್ಮಿ. ಮುಘಲ್ ಸೇನೆ ಅಥವಾ ಔರಂಗಜೇಬನ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಖಲ್ಸಾ ಪಂಥಿ ಸ್ಟಾರ್ಟ್ ಮಾಡ್ತಾ ಹೋದ್ರು. ಅದಕ್ಕೆ ನಾವು ಮಿಲಿಟರಿ ವಿಂಗ್ ಅಂತ ಕರಿತಾ ಹೋಗ್ತೀವಿ. ಯಾಕಂದ್ರೆ ಬರೇ ಧರ್ಮ ಹಿಡ್ಕೊಂಡು ಹೋದ್ರಾಗಲ್ಲ, ಕತ್ತಿ ಹಿಡ್ಕೊಂಡು ಹೋಗ್ಬೇಕು. ಈಗ ಅವ್ರು ಖಡ್ಗ ಹಿಡ್ಕೊಂಡ್ ಬಂದ ನೀವು ದೇವ್ರ ಹೆಸರು ಹೇಳ್ಕೊಂಡ್ ಬಿಡ್ತಾರ ಅವರು. ಹಾಗಾಗಿ ಮಿಲಿಟರಿನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಖಲ್ಸಾ ಪಂಥಿ ಅಂತ. ಈ ಸ್ಟಾರ್ಟೆಡ್.
ಸೊ ನೆಕ್ಸ್ಟ್ ನೋಡ್ತಾ ಹೋಗಿ he gave 5 principles to Sikhism during this Khalsa Panthi. ಈ ಟೈಮಲ್ಲಿ ನಮ್ಮ ಸಿಖ್ ಧರ್ಮಕ್ಕೆ 5 ತತ್ವಗಳನ್ನು ಕೊಡ್ತಾ ಹೋಗ್ತಾ. ಇದು ಮೇನ್ ಸಿಗಿದೆ, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಖಲ್ಸಾ ಪಂಥಿಯಲ್ಲಿ 5 ಪ್ರಿನ್ಸಿಪಲ್ಸ್ ನ ಕೊಡ್ತಾ ಹೋದ್ರು. ಅಂಡ್ ದೀಸ್ ಆರ್ ಕಾಲ್ಡ್ ಆಸ್ 5 Ks ಅಥವಾ ಪಂಜೆ ಕಾಕ ಅಂತ ಕರಿತೀವಿ. ಕನ್ನಡದಲ್ಲೂ ಅದೇ ಶಬ್ದ ಯೂಸ್ ಮಾಡ್ಬೇಕು, 5 ಕಗಳು ಅಥವಾ ಪಂಜೆ ಕಾಕ. ಪಂಜ ಮೀನ್ಸ್ 5, ಮತ್ ನಮ್ ಪಂಜ ಅಲ್ಲದು. ಪಂಜಾಬಿ ಭಾಷೆ ಪಂಜ ಅಂದ್ರೆ 5 ಅಂತೇಳಿ, ಪಂಜೆ ಅಂದ್ರೆ 5. ಕಾಕ ಅಂತ ಯಾಕೆ ಕರಿತೀವಿ ಅಂದ್ರೆ ಆಲ್ ದ ಫಿಲಾಸಫೀಸ್ 5 ಪ್ರಿನ್ಸಿಪಲ್ಸ್ ಅಂತ ಹೆಂಗ್ ಕರಿತೀವಿ, ದೀಸ್ ವಾಸ್ ಸ್ಟಾರ್ಟ್ ಫ್ರಮ್ ಎ ಫಸ್ಟ್ ವರ್ಡ್ ಕಾಲ್ಡ್ ಕ. ಎಲ್ಲವೂ ಸಹಿತ ಕ ಇಂದ ಸ್ಟಾರ್ಟ್ ಆಗ್ತಾವ 5 ಪ್ರಿನ್ಸಿಪಲ್ಸ್. ಅದಕ್ಕಿಂತ ಪಂಜೆ ಕಾಕ. ಓಕೆ, ಪಂಜೆ ಕಾಕ ಅಂತ ಕರಿತಾ ಹೋಗ್ತೀವಿ. ಅವ್ರು ನೋಡ್ತಾ ಹೋಗಿ ಫಸ್ಟ್ ಬಂದ್ಬಿಟ್ಟು ಕೇಶ್ ಅಂದ್ರೆ ಫಸ್ಟ್ ಕ, ಇದು ಕೆ. ಓಕೆ, ಸೊ ಕೇಶ್ ಅಂದ್ರೆ ಏನು? ಅನ್ಶೇವನ್ ಹೇರ್, ಯಾವ್ದಕ್ಕ ತಲೆಯನ್ನ ಕತ್ತರಿಸಿರ್ಬಾರ್ದು. ಅಂದ್ರೆ ತಲೆ ಅಲ್ಲ, ಸಾರಿ, ಕೂದಲನ್ನ ಕತ್ತರಿಸಿರ್ಬಾರ್ದು. ತಲೆ ಹತ್ತಿ ಕೂದಲನ್ನ ಕತ್ತರಿಸಿರ್ಬಾರ್ದು, ಅನ್ಶೇವನ್ ಹೇರ್ ಅಂತ ಕರಿತಾ ಹೋಗ್ತೀವಿ. ಅದಕ್ಕೆ ಟರ್ಬನ್ ಹಾಕೊಂಡಿರ್ತಾರೆ. ಹಂಗಂತೇಳಿ ಹೇಗ್ ಬೇಕಂಗ್ ಬಿಡ್ಕೊಳಂಗಿಲ್ಲ ಇದನ್ನ. ಅದಕ್ಕೆ ನೋಡ್ತಾ ಹೋಗಿ ಎರಡನೇದು ಏನ್ ಹೇಳ್ತಾ ಹೋಗ್ತಾರೆ, ಕಂಗ. ಎವ್ರಿ ಒನ್ ಶುಡ್ ಕೀಪ್ ದ ಕಂಗ. ಓಕೆ, ಎರಡನೇದು ಯಾವ್ದು ಅಂತ ಕೇಳಿದ್ರೆ ಕಂಗ ಅಂತ ಕರಿತೀವಿ. ಕಂಗ ಅಂದ್ರೆ ಬಾಚಣಿಕೆ, ಕೂಮ್. ಅಂದ್ರೆ ಈಗ ತಲೆ ಕೂದ್ಲು ಹೆಂಗ್ ಬೇಕಂಗ್ ಬಿಡ್ಕೊಂಡು ನೀವ್ ಇರಂಗಿಲ್ಲ. ಕ್ಲೀನ್ ಆಗಿ ಎಲ್ಲ ಏನ್ ಮಾಡ್ಬೇಕು, ಅದನ್ನ ಕ್ಲೀನ್ ಆಗಿ ನೋಡ್ತಾ ಹೋಗ್ಬೇಕು. ಕ್ಲೀನ್ ಆಗಿ ಅದನ್ನ ಬಾಚ್ಕೊಬೇಕು ಅಂತ ಹೇಳ್ತಾ ಹೋಗ್ತಾರೆ ಕಾಕ. ನೆಕ್ಸ್ಟ್ ನೋಡ್ತಾ ಹೋಗಿ ಥರ್ಡ್ ಒನ್ ಇಸ್ ಖಡ ಆರ್ ಖರ ಅಂತ ಕರಿತೀವಿ. ಖರ ಅಥವಾ ಕಡ, ಅದೇ ಕ ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಖಡ್ಗ, ಬ್ರಾಸ್ಲೆಟ್ ಅಂತ ಕರಿತೀವಿ. ಎವ್ರಿ ಒನ್ ಶುಡ್ ವಿಯರ್ ದ ಬ್ರಾಸ್ಲೆಟ್. ಏನಕ್ಕಿದು? ಏನಕ್ಕೆ ಅಂತಂದ್ರೆ, ಸೊ ನೆನ್ಪಿಡ್ಕೊಳ್ಳಿ, ಬಿಕಾಸ್ ಈಗ ಎನಿಮಿ ಬಂದ ಎದುರುಗಡೆ, ಆಬ್ವಿಯಸ್ಲಿ ಮುಗಲ್ಸ್ ವಿರುದ್ಧ ಫೈಟ್ ಮಾಡ್ತಿದಾರ, ಮಿಲಿಟರಿ ಕಟ್ಕೊಂಡಿದಾರ. ಸೊ ಒಬ್ಬ ಎನಿಮಿ ಬಂದಾರ, ಯು ನೀಡ್ ಎ ವೆಪನ್. ಏನು ಇಲ್ಲ ಕೈಯಲ್ಲಿ, ಅಟ್ಲೀಸ್ಟ್ ಯು ಯೂಸ್ ದಿಸ್ ಬ್ರಾಸ್ಲೆಟ್. ಅದೊಳ್ಳೆ ಇದ್ರಲ್ಲಿ ಮಾಡಿ, ಸ್ಟೀಲ್ ಎಲ್ಲ ಮಾಡಿರ್ತಾರೆ, ತೆಗೆದು ಹೊಡೆದ್ರೆ ಇಲ್ಲ, ಬಾಯೆಲ್ಲ ಓಪನ್ ಆಗ್ಬಿಡುತ್ತೆ. ಒಂಥರ ವೆಪನ್ ತರ ಯೂಸ್ ಮಾಡ್ಲಿಕ್ಕೆ ಅದು, ಬಿಕಾಸ್ ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ದ ಮುಗಲ್ಸ್. ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅವ್ರ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡ್ತಾ ಹೋಗಿ ಎವ್ರಿ ಒನ್ ಶುಡ್ ಯೂಸ್ ದ ಕ್ರಿಪಾನ್. ಎವ್ರಿ ಒನ್ ಶುಡ್ ಹ್ಯಾವ್ ಎ ಕ್ರಿಪಾನ್. ಪ್ರತಿಯೊಬ್ಬ ಸಿಕ್ಕ ಕ್ರಿಪಾನ್ ಅಂದ್ರೆ ಚಾಕು, ನೈಫ್ ಇಟ್ಕೊಂಡಿರ್ಬೇಕು. ಇಲ್ಲಿ ಜೇಬಲ್ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಇದು ನಮಗೆ ಹಾಕಿದೆ ಎಕ್ಸಾಮ್ಸ್ಗೆ ಅಂತಂದ್ರೆ, ಇಲ್ಲಿ ಎಷ್ಟು PSI ಓದ್ತಿದ್ದೀರಾ, KS ಎಲ್ಲ ಓದ್ತಿದ್ದೀರಾ. ಸೊ ಫಂಡಮೆಂಟಲ್ ರೈಟ್ಸ್ ನಿಮ್ಗೆ ಗೊತ್ತಿದೆ. ಯು ಶುಡ್ ರೆಸ್ಪೆಕ್ಟ್ ಎವ್ರಿ ಒನ್ಸ್ ರಿಲಿಜಿಯಸ್. ಓಕೆ, ರಿಲಿಜಿಯನ್ ಇದೆಯಲ್ಲ. ಸೊ ಫಾರ್ ಎಕ್ಸಾಂಪಲ್, ನಿಮ್ನೆಲ್ಲೋ ಏರ್ಪೋರ್ಟಿಗೆ ಹಾಕಿರ್ತಾರೆ, ಡ್ಯೂಟಿಗೆ ದೇವನಹಳ್ಳಿ ಹಾಕಿರ್ತಾರೆ ಅಂತ ತಿಳ್ಕೊಳ್ಳಿ, ಏರ್ಪೋರ್ಟಿಗೆ. ಸೊ ಏರ್ಪೋರ್ಟಿಗೆ ಹಾಕಿದಾಗ ಅವ್ರು ಪಂಜಾಬಿಸ್ ಇಲ್ಲಿ ಇಟ್ಕೊಂಡ್ ಬರ್ತಾರೆ, ಇದನ್ನ ಕ್ರಿಪಾನ್ ಇಟ್ಕೊಂಡ್ ಬರ್ತಾರೆ. ಆಕ್ಚುಲಿ ಆಸ್ ಪರ್ ದ ಏರ್ಪೋರ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ನಾವ್ ಯಾವ್ದು ಇದನ್ನು ವೆಪನ್ಸ್ ಗಳನ್ನ ಯೂಸ್ ಒಯ್ಯಂಗಿಲ್ಲ. ಬಟ್ ಅವ್ರಿಗೆ ನೀವು ಬಿಡ್ಲೇಬೇಕು, ಕಂಪಲ್ಸರಿ. ನೀವ್ ಅದೇ ತೆಗೆದಾಕು ಅಂದ್ರೆ ಇಲ್ಲ, ನಾಳೆ ಅವ್ನು ಕೋರ್ಟಿಗೆ ಹೋಗ್ತಾರ ಅವರು, ನಿಮ್ ಕೆಲಸದಿಂದ ತೆಗೆದಾಕ್ತಾರೆ. ನೆನ್ಪು, ಯಾಕಂದ್ರೆ ಯು ಹರ್ಟ್ ದ ರಿಲಿಜಿಯಸ್ ಸೆಂಟಿಮೆಂಟ್ ಆಫ್ ದ ಸಿಕ್ಸ್ ಅಂತೇಳಿ. ಹಾಗೆ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು, ಏನಕ್ಕೆ ಇದನ್ನ ಇಟ್ಕೊಳ್ತಾ ಅಂತ. ಏನಕ್ಕೆ ಅಂದ್ರೆ ಬಿಕಾಸ್ ದೇ ಆರ್ ಫೈಟಿಂಗ್ ಅಗೇನ್ಸ್ಟ್ ದ ಮುಗಲ್ಸ್. ಫೈಟ್ ಮಾಡಿ ಅಂತಿದೀವಿ, ವೆಪನ್ಸ್ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲಿಂದ ಫೈಟ್ ಮಾಡ್ತಾರೆ? ದಟ್ಸ್ ವೈ ದೇ ಕೇಮ್ ಅಪ್ ವಿತ್ ದೀಸ್ ಥಿಂಗ್ಸ್. ಓಕೆ, ಕೃಪಾನ್ ಹಾಗಂತೇಳಿ ಅವರು ನೆನ್ಪಿಟ್ಕೊಳ್ಳಿ. ಸಿಖ್ ಧರ್ಮದವ್ರದ್ದು, ಸಿಖ್ ಧರ್ಮದ ಕೃಪಾನ್ ಇರುತ್ತೆ, ಚಿಕ್ಕದು ಇಷ್ಟೇ ಇರುತ್ತೆ, ಚೂರಿ ಅದು ಇಲ್ಲಿ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ನೋಡ್ತಾ ಹೋಗಿ ಇದಾದ್ಮೇಲೆ ಬರುವಂತದ್ದು ಕಚ್ಚಾ, ಅಂದ್ರೆ ಲಾಂಗ್ ಅಂಡರ್ ವೇರ್ ಅಥವಾ ಎಂಡರ್ ಗಾರ್ಮೆಂಟ್ ಅಂತ ಕರಿತೀವಿ. ಇನ್ನರ್ ವೇರ್ ಅಂತ ಕರಿತಾ ಹೋಗ್ತೀವಿ, ಒಳ ಉಡುಪು ಅಂತೇಳಿ. ಸೊ ಇದು ನಿಮ್ಗೆ ನೋಡ್ರಿ ಒಂಥರ ಕ್ಲಾಸಲ್ಲಿ, ಯಪ್ಪ ಹೆಂಗಪ್ಪ ಇದನ್ನ ಹೇಳೋದು ಕ್ಲಾಸಲ್ಲಿ, ದಿಸ್ ಇಸ್ ಅ ಸ್ಟೋರಿ. ಅವ್ರು ಇದನ್ಯಾಕೆ ತಗೊಬಂದ್ರು? ದಿಸ್ ಇಸ್ ಮೈ ಕ್ವಶನ್. ಒಬ್ಬ ಸಿಖ್ ಅದೊಂದು 5 ಪ್ರಿನ್ಸಿಪಲ್ ಫಾಲೋ ಮಾಡ್ಲೇಬೇಕು. ಖಲ್ಸಾ ಪಂಥಿ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನರ್ ವೇರ್ ಅಂತ, ಇನ್ನರ್ ಗಾರ್ಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಒಳ ಉಡುಪು ಅಂತ ಹಿಂಗ್ ಕರಿತೀವಿ. ಅದು ಉದ್ದಕ್ಕಿರುತ್ತೆ, ಅವ್ರು ಮೀಟರ್ ಗಟ್ಲೆ ಇರುತ್ತದು. ಅದ್ ಹಿಂಗ್ ಫೋಲ್ಡ್ ಮಾಡ್ತಾ ಹೋಗ್ತಾರ. ಓಕೆ, ನಿಮ್ ತರ ಇರೋದಿಲ್ಲ ಅದು, ಗಂಡ್ ಮಕ್ಳಿಗೆ ಹೇಳುವಂತದ್ದಾದ್ರೆ. ಸೊ ತುಂಬಾ ಉದ್ದ ಇರುತ್ತೆ ಬಟ್ಟೆ, ಸುತ್ತಾ ಹೋಗ್ತಾರ. ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಡ್ಲಿಕ್ಕೆ ಒಂದು ಅಸಹ್ಯ ಅನ್ಸುತ್ತೆ ಕ್ಲಾಸ್, ಅಯ್ಯೋ ಹೆಂಗ್ ಹೇಳೋದಪ್ಪ ಕೆಲವೊಂದ್ ಟೈಮ್ ಅನ್ಸುತ್ತದು. ಬಟ್ ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲಾಸಫಿ ಇದ್ರಲ್ಲಿ ಹಿಂಗಡೆ ಇರುವಂತದ್ದು. ಯಾಕಂದ್ರೆ ಹಿ ಸ್ಟಾರ್ಟೆಡ್ ಎ ಮಿಲಿಟರಿ ವಿಂಗ್, ಆರ್ಮಿ ಸ್ಟಾರ್ಟ್ ಮಾಡಿದಾರೆ. ಸೊ ಯಾವುದೇ ವಾರ್ ಆಗ್ಲಿ, ಏನೇ ಚಿಕ್ಕ ಪುಟ್ಟ ಇದಾಗ್ಲಿ, ಫಸ್ಟ್ ಇದಾಗೋದಂತ ಯಾರು ಅಂತ ಕೇಳಿದ್ರೆ ಎಕ್ಸ್ಪರ್ಟ್ ಆಗೋದು ಹೆಣ್ಮಕ್ಳು ಅಂಡ್ ಸ್ಮಾಲ್ ಕಿಡ್ಸ್. ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಮಿಲಿಟರಿಯಲ್ಲಿ ಇದ್ದಾಗ ದೇ ವಿಲ್ ಬಿ ಅವೇ ಫ್ರಮ್ ದ ಫ್ಯಾಮಿಲಿ ಫಾರ್ ಮಂತ್ಸ್ ಟುಗೆದರ್ ಆರ್ ಇಯರ್ಸ್ ಟುಗೆದರ್. ಪ್ರತಿಯೊಬ್ಬ ವ್ಯಕ್ತಿಗೂ ಸೆಕ್ಷುವಲ್ ಡಿಸೈರ್ಸ್ ಅಂತ ಇದ್ದೇ ಇರ್ತಾವೆ, ಹಾರ್ಮೋನಲ್ ವೇರಿಯೇಷನ್ಸ್ ಹಾಗೆ ಆಗುತ್ತೆ. ಸೊ ಇನ್ನು ಆರ್ಮಿಯಲ್ಲಿ ತುಂಬಾ ಒಂದು ವರ್ಷಗಟ್ಲೆ ಇದ್ದಾಗ ಅಲ್ಲಿ ಯಾವ್ದೊಂದು ಹೆಣ್ಮಗಳು ಸಿಕ್ಲು ರೋಡ್ ಸೈಡು, ಹಿ ಮೇಕ್ ರೇಪ್ ದಟ್ ಗರ್ಲ್. ಸೊ ಇವ್ರ ಮುಖ್ಯ ಗುರಿ ಏನು? ಟು ಪ್ರೊಟೆಕ್ಟ್ ಹಿಸ್ ರಿಲಿಜಿಯನ್. ಸೊ ಇವ್ರು ಏನ್ ಮಾಡ್ತಾ ಹೋಗ್ತಿದಾರೆ, ಮಿಸ್ ಆಗಿ ಯಾವ್ದೊಂದು ಹೆಣ್ಮಗಳು ಸಿಕ್ಲು ಸಂತೆ, ಸೊ ಅವಳನ್ನ ರೇಪ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ, ಸೊ ಆಬ್ವಿಯಸ್ಲಿ ಹಿ ಶುಡ್ ರಿಮೂವ್ ಹಿಸ್ ಇನ್ನರ್ ಗಾರ್ಮೆಂಟ್ಸ್ ಓನ್ಲಿ. ಸೊ ಅದು ಉದ್ದ ಇದ್ದಾಗ ಇಟ್ ಶೋಸ್ ದಟ್ ನೋಡಪ್ಪ ನೀನೊಬ್ಬ ಸಿಖ್ ಧರ್ಮದವನು. ಫೈನಲಿ ಅದವನಿಗೆ ತಲೆ ತರ್ತಾ ಹೋಗುತ್ತೆ, ನೀನ್ ಸಿಖ್ ಧರ್ಮ, ನಿಂದ ಏನ್ ಕೆಲಸ? ಯು ಶುಡ್ ರೆಸ್ಪೆಕ್ಟ್ ದ ವುಮನ್. ಯು ಶುಡ್ ರೆಸ್ಪೆಕ್ಟ್ ವುಮನ್. ಸೊ ಅಟ್ಲೀಸ್ಟ್ ಆ ಧರ್ಮ ಅಂತ ತಲೆಗೆ ಬಂದಾಗ ಅವ್ನ ಅದನ್ನೇ ಬಿಚ್ಚಬೇಕಲ್ಲ, ಇನ್ನರ್ ಗಾರ್ಮೆಂಟ್ಸ್ ಅಂತ ಹೇಳ್ತೇವೆ, ಅದನ್ನ ಬಿಚ್ಚಬೇಕಾದ್ರೆ ಅಟ್ಲೀಸ್ಟ್ ಅವನಿಗೆ ಆ ಧರ್ಮ ತಲೆ ಬರ್ತಾ ಹೋಗುತ್ತೆ. ನನ್ ಧರ್ಮ ಇದು, ನನ್ ಧರ್ಮ ಏನ್ ಹೇಳ್ತಾ ಇದೆ ಇಲ್ಲಿ,
ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡುವಂತ. ಅವಾಗ ಹಾರ್ಮೋನ್ ಸಡನ್ ಡಿಕ್ರೀಸ್ ಆಗೇ ಆಗುತ್ತದು. ಇದು ಸೈಂಟಿಫಿಕ್, ಇದು ಹಾರ್ಮೋನಲ್ ವೇರಿಯೇಷನ್ ಸಡನ್ ಆಗುತ್ತೆ. ಧರ್ಮ ದೇವರು ಅಂತ ಬಂದಾಗ ನಿಮ್ದು ಹಾರ್ಮೋನ್ ವೇರಿಯೇಷನ್ ಅಬ್ವಿಯಸ್ಲಿ ಆಗುತ್ತೆ, ಹಾಗೆ ಆಗುತ್ತೆ. ಸೊ ದಟ್ ಇವ್ರು ನಾಳೆ ನಾವ್ ಹೋಗ್ತಾ ಇರೋದು ಎಗನೆಸ್ಟ್ ದ ಮುಗಲ್ಸ್, ಅವ್ರ ಜೊತೆ ಫೈಟ್ ಮಾಡಬಿಟ್ಕೊಂಡು ಮತ್ತೊಂದು ಇನ್ಯಾವ್ದು ತಪ್ಪು ಮಾಡ್ಬಿಟ್ರೆ ಆರ್ಮಿಯವರು, ಸೊ ನಮ್ಗೆ ಏನ್ ಉಳಿತದೆ? ಸಿಕ್ಕಿಸಮ್ ಏನ್ ಹೇಳುತ್ತಾಗಾರ? ಸೊ ಇದೇನೇನೋ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ತುಂಬಾ ಒಂಥರ ವಿಷನರಿ ಅಂತ ಕರಿತೀವಿ, ನೋಡ್ಲಿಕ್ಕೆ ಒಂಥರ ಅನ್ಸುತ್ತೆ, ಬಟ್ ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ ವಾಟ್ ಹಿ ಹ್ಯಾಸ್ ಗಿವನ್ ಟು ಪ್ರೊಟೆಕ್ಟ್ ದ ರೆಸ್ಪೆಕ್ಟ್ ಆಫ್ ದ ವುಮನ್. ಅದಕ್ಕೋಸ್ಕರ ಇದನ್ನ ತರ್ತಾ ಹೋಗ್ತಾರ ದಿಸ್ ಫೆಲೋ. ಓಕೆ, ಇದಾದ್ಮೇಲೆ ನೋಡ್ತಾ ಹೋಗಿ, ಸೊ he had 5 important disciples called, ಅದು ಬುಕ್ ಅಲ್ಲಿ ಇಲ್ಲ, ನೋಟ್ಸ್ ಅಲ್ಲಿ ಇಲ್ಲ, ಪಂಜೆ ಪ್ಯಾರೆ ಅಂತ, ಪಂಜೆ ಪ್ಯಾರೆ. he had 5 disciples called ಪಂಜೆ ಪ್ಯಾರೆ. ಪಂಜೆ ಪ್ಯಾರೆ, ಪಂಜೆ ಅಂದ್ರೆ 5, ಪ್ಯಾರೆ ಅಂದ್ರೆ ಪ್ರೀತಿಯ ಶಿಷ್ಯಂದಿರು, ಡಿಸೈಪಲ್ಸ್. ಅದ್ರಲ್ಲಿ ಒಬ್ರು ಬಂದ್ಬಿಟ್ಟು ನಮ್ಮ ಕರ್ನಾಟಕದವರು, ಬೀದರ್. ಒನ್ ಇಸ್ ಫ್ರಮ್ ಬೀದರ್. ಯಾರದು? ಬಾಯಿ ಸಾಹಿಬ್ ಸಿಂಗ್. One is from one of the Punjab Pyare is from Bhai Sahib Singh. Sahib Singh ಅಂದ್ಬಿಟ್ಟು ಇವ್ರು ಎಲ್ಲರೂ ಇವರು, he is from ಬೀದರ್. ಬೀದರ್ನವ್ರು. ಓಕೆ, ಬೀದರ್ ಅಲ್ಲಿ ನಿಮಗೆ ನೋಡ್ತಾ ಹೋಗಿ ಇಲ್ಲೊಂದು ಗುರುದ್ವಾರ ಇದೆ. ವಿ ಹ್ಯಾವ್ ಎ ಗುರುದ್ವಾರ. ಇಲ್ಲಿ ನಮಗೆ ಗುರುದ್ವಾರ, ಸೊ ನಮ್ಮ ಬೀದರ್ ಅಲ್ಲಿ ಇದೆ. ಇದು ಯಾರ ಕಾಲದಾಗ? ಇದು ಇಲ್ಲೊಂದು ನಮಗೆ ಬೀದರ್ ಅಲ್ಲಿ ನಾನಕ್ ಜೀರಾ, ಅಲ್ಲಿ ನೋಡ್ಸಲಿಲ್ಲ, ಬಟ್ ಆದ್ರೂ ನಿಮ್ KPSC ಇರೋದು ಕೇಳ್ತಾ ಇದೀನಿ. ನಾನಕ್ ಜೀರಾ ಅಂತ ಇದೆ. ಇನ್ ಬೀದರ್ ದೇರ್ ಇಸ್ ಎ ನಾನಕ್ ಜೀರಾ ಅಂದ್ರೆ ಒಂದು ಟ್ಯಾಂಕ್, ಅದು ವಾಟರ್ ಟ್ಯಾಂಕ್ ಅದು. ಓಕೆ, ಸೊ ಇಡೀ ಬೀದರ್ ಅಲ್ಲಿ ನೀರಿಲ್ಲ ಅಂತ ಸಹಿತ ಅಲ್ಲಿ ನೀರ್ ಇರುತ್ತೆ. ಇಡೀ ಬೀದರ್ ಸಿಟಿ ಒಳಗೆ ನಿಮ್ಗೊತ್ತು, ಬೀದರ್ ಅಂದ್ರೆ ನೀರಿಲ್ಲ, ಬರಗಾಲ. ಓಕೆ, ಈಗಂದ್ರೆ ನೀರೇ ಸಿಗೋದಿಲ್ಲ, ಅಲ್ಲಿ ಕುಡಿಲಿಕ್ಕೆ ಸಹಿತ ನೀರಿಲ್ಲ. ಬಟ್ ಇಡೀ ಬೀದರ್ ಅಲ್ಲಿ ನೀರಿಲ್ಲ ಅಂತ ಸಹಿತ ನಿಮಗೆ ಈ ನಾನಕ್ ಜೀರಾದಲ್ಲಿ, ನಾನಕ್ ಜೀರಾ ಅಂತ ಹೆಂಗ್ ಕರಿತೀವಿ, ಅಲ್ಲಿ ನಿಮಗೆ ನೀರ್ ಸಿಗುತ್ತೆ. ಇಡೀ ಬೀದರ್ ಸಪ್ಲೈ ಮಾಡ್ಬೋದು, ಅಷ್ಟು ನೀರ್ ಸಿಗುತ್ತೆ ಅಲ್ಲಿ, ಆ ಟ್ಯಾಂಕ್ ಅದು. ಸೊ ನಾನಕ್ ಜೀರಾ ಅಂತ ಇದೆ. ಸೊ ಇದು ಯಾರಿಗೆ ಸೇರಿದೆ ಅಂದ್ರೆ ಇವ್ರ ಕಾಲಕ್ಕೆ ಸೇರ್ತಾ ಹೋಗಿದೆ. ಸಾರಿ, ಇವ್ರ ಕಾಲಕ್ಕಲ್ಲ, ಸಿಕ್ಕಿ ಸೇರಿದ್ದು. ಇದನ್ನ ಯಾವ ಸ್ಥಾಪನೆ ಆಯ್ತಿದ್ದು ನಾನಕ್ ಜೀರಾ? ಇದಕ್ಕೊಂದು ಕಥೆ ಇದೆ, ದೇರ್ ಇಸ್ ಅ ಸ್ಟೋರಿ. ಏನ್ ಹೇಳ್ತಾ ಹೋಗ್ತೀವಿ ಅಂತಂದ್ರೆ, ಅಕಾರ್ಡಿಂಗ್ ಟು ದ ಸಿಖ್ ರಿಲಿಜನ್, ಸಿಖ್ ಧರ್ಮದ ಪ್ರಕಾರ, ಸೊ ದಿಸ್ ಒಂದಂತೂ ಸತ್ಯ, ಅದ್ರ ಒಂದ್ ಪಾರ್ಟ್ ಸತ್ಯ, ಇನ್ನೊಂದ್ ಪಾರ್ಟ್ ನಮಗೆ ಗೊತ್ತಿಲ್ಲ. ಓಕೆ, ಸೊ ಏನಾಗ್ತಾ ಹೋಗುತ್ತೆ? ಸೊ ಹಿ ವಾಸ್ ಆನ್ ಹಿಸ್ ಸೆಕೆಂಡ್ ಉದಾಸ. ಉದಾಸ ಅಂತ ಅಂದ್ರೆ ಯಾರು? ದ ಫಸ್ಟ್ ಸಿಖ್ ಗುರು ಯಾರು? ಗುರು ನಾನಕ್. ಸೊ ಹಿ ವಾಸ್ ಆನ್ ಹಿಸ್ ಸೆಕೆಂಡ್ ಉದಾಸ. ಸೆಕೆಂಡ್ ಉದಾಸ ಅಂತಂದ್ರೆ ಅವರ ಧರ್ಮದ ಮೇಲೆ ತೀರ್ಥಯಾತ್ರೆ ಬಂದಿರ್ತಾರೆ. ತೀರ್ಥಯಾತ್ರೆಗೆ ಉದಾಸ ಅಂತ ಕರೀತಾರೆ. ತೀರ್ಥಯಾತ್ರೆಗೆ ಅಂತ ಕರೀತಾರ? ಉದಾಸ ಇನ್ ಪಂಜಾಬಿ ಭಾಷೆ. ಹಿ ವಾಸ್ ಇನ್ ಹಿಸ್ ಸೆಕೆಂಡ್ ಉದಾಸ. ತೀರ್ಥಯಾತ್ರೆ ಮೇಲೆ ಬಂದಿರ್ತಾರೆ ದಕ್ಷಿಣ ಭಾರತಕ್ಕೆ. ಹಿ ಕೇಮ್ ಟು ಗೋಲ್ಕೊಂಡ ವಾಪಸ್ ಬರ್ಬೇಕಾದ್ರೆ ಹಿ ಕೇಮ್ ಟು ಬೀದರ್. ಯಾರನ್ನೋ ಒಬ್ಬ ಮುಸ್ಲಿಂ ಇವ್ರನ್ನ ಮೀಟ್ ಮಾಡ್ಲಿಕ್ಕೆ ಬಂದಿರ್ತಾರ. ಸೊ ಏನಂತ ಕರಿತೀವಿ ಅವ್ರಿಗೆ? ಸೂಫಿನ. ಸೊ ಡ್ಯೂರಿಂಗ್ ದಟ್ ಟೈಮ್ ತುಂಬಾ ಬಿಸಿಲು ಕಾಲ, ಜನಗಳು ಬಂದಿರುತ್ತೆ, ತುಂಬಾ ಪ್ರಾಬ್ಲಮ್ ಇದೆ ವಾಟರ್ ಅಂದಾಗ. ಸೊ ಅಕಾರ್ಡಿಂಗ್ ಇದು ಸ್ಟೋರಿ ಕರೆಕ್ಟ್, ಹಿ ಕೇಮ್ ಟು ಕರ್ನಾಟಕ, ದಟ್ ಇಸ್ ಟ್ರೂ, ದೇರ್ ಇಸ್ ನೋ ಡೌಟ್ ಇನ್ ದಟ್. ದಟ್ ಈಸ್ ಇನ್ ಇಸ್ ಸೆಕೆಂಡ್ ಉದಾಸ ಅಂತ ಹೇಳ್ತಾ ಹೋಗ್ತೀವಿ. ಸೊ ಆ ಟೈಮಲ್ಲಿ ಜನಗಳು ಕೇಳಿದಾಗ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಒಂದು ಕಲ್ಲನ್ನ ಸರಿಸ್ಬಿಟ್ಟು ಸ್ವಲ್ಪ ಕಲ್ಲು ಹಿಂಗ್ ಭೂಮಿಯಿಂದ ಕೀಳ್ತಾರ, ಅಲ್ಲಿಂದ ಸ್ಪ್ರಿಂಗ್ ಬಂತು, ನೀರ್ ಬಂತು ಅಂತ ಹೇಳ್ತಾರೆ. ಇವತ್ತಿಗೂ ಬತ್ತಿಲ್ಲ ಅದು. ದಟ್ ಇಸ್ ನನ್ಕನ್ ಜೀರಾ ಅಂತ ಕರಿತೀವಿ. ಸೊ ಇದನ್ನ ಯಾರು ಸ್ಥಾಪನೆ ಮಾಡಿರುವಂತಕ್ಕೆ? ಗುರುನಾನಕ್ ಅಂತ ಬರೀತೀರ. ಆದ್ರೆ ಅಲ್ಲಿಂದ ಬರುವಂತ ಒಬ್ಬ ಶಿಷ್ಯ, ಪಂಜೆ ಪ್ಯಾರೆ ಅಂತ ಹೆಂಗ್ ಕರಿತೀವಿ, ಯಾರ್ದು? ಬಾಯಿ ಸಾಹಿಬ್ ಅಂತ ಹೆಂಗ್ ಕರಿತೀವಿ. ಸೊ ಆಕ್ಚುಲಿ ಇವ್ರು ಯಾರಿಗೆ ಶಿಷ್ಯ ಅಂತ ಕೇಳಿದ್ರೆ ಗುರು ಗೋವಿಂದ್ ಸಿಂಗ್ ಅವ್ರಿಗೆ ಶಿಷ್ಯ. ಇಸ್ ಅ ಡಿಸೈಪಲ್ ಟು ದ ಗುರು ಗೋವಿಂದ್ ಸಿಂಗ್. ಪಂಜೆ ಪ್ಯಾರೆ, ಬಾಯಿ ಸಾಹಿಬ್. ಇವ್ರ ವೃತ್ತಿ ಏನು ಅಂತ ಕೇಳಿದ್ರೆ, ಇವರು ಇದಕ್ಕೆ ಸವಿತಾ ಸಮಾಜ ಅಂತ ಕರಿತೀವಿ, ಅಂದ್ರೆ ನಾಯಿ ಅಂತ ಕರಿತಾ ಹೋಗ್ತೀವಿ ಹಿಂದಿಯಲ್ಲಿ. ಅಂದ್ರೆ ಕಟಿಂಗ್ ಮಾಡ್ತೀವಲ್ಲ, ಕಟಿಂಗ್ ಮಾಡುವಂತ ಸಮಾಜದವ್ರು ಇವರು. ಓಕೆ, ಸೊ ಇಲ್ಲಿ ಧರಮ್ ಸಿಂಗ್ ಅಂತ ಬರ್ತಾ ಹೋಗ್ತಾರ, ಬಾಯಿ ಧರಮ್ ಸಿಂಗ್, ಈ ತರ 5 ಜನ ಬರ್ತಾರೆ. ಬಟ್ ಒಬ್ರು ಕರ್ನಾಟಕದವರು. ಬೀದರ್ ಇವತ್ತಿಗೆ ಸಹಿತ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲೇಸ್. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಬೀದರ್. ನೆನ್ಪಿಟ್ಕೊಂಡ್ರಲ್ಲ ನನ್ಕನ್ ಜೀರಾ. ಸೊ ಇದನ್ನ ಯಾರು ಸ್ಥಾಪನೆ ಮಾಡಿದ್ನ? ಗುರುನಾನಕ್. ಪಂಜೆ ಪ್ಯಾರೆ, ಒನ್ ಆಫ್ ದ ಪಂಜೆ ಪ್ಯಾರೆ ಕಾಲ್ಡ್ ಬಾಯಿ ಸಾಹಿಬ್ ಈಸ್ ಫ್ರಮ್ ಬೀದರ್. ಹಿ ವಾಸ್ ಅ ಡಿಸೈಪಲ್ ಟು ಗುರು ಗೋವಿಂದ್ ಸಿಂಗ್. ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು. ಇದಾದ್ಮೇಲೆ ನೋಡ್ತಾ ಹೋಗಿ ಇದು ಫೈಟ್ ಮಾಡ್ತಾ, ಹಿ ವಾಸ್ ಫೈಟಿಂಗ್ ಅಗೇನ್ಸ್ಟ್ ದ ಯಾರು? ಔರಂಗಜೇಬ್ ವಿರುದ್ಧ. ಬಟ್ ನೆನ್ಪಿಟ್ಕೊಳ್ಳಿ, ಔರಂಗಜೇಬ್ ಡೈಡ್ ಇನ್ ದ ಇಯರ್ 1707. 1707 ಯಾರು ತೀರ್ಕೊಳ್ತಾರೆ ಈಗ? ಔರಂಗಜೇಬ್ ತೀರ್ಕೊಂಡ ಇನ್ ದ ಇಯರ್ 1707. ಸೊ ಅಟ್ ದ ಟೈಮ್ ಹಿ ಗಾಟ್ ಎ ನ್ಯೂಸ್ ಸೇಯಿಂಗ್ ದಟ್ ಇವ್ನು ತೀರ್ಕೊಂಡ ಅಂತೇಳಿ. ಸೊ ಅವ್ನು ತೀರ್ಕೊಳ್ಳೋಕ್ಕಿಂತ ಮುಂಚೆ ಹಿ ವಾಂಟೆಡ್ ಟು ಮೀಟ್ ದ ಔರಂಗಜೇಬ್. ಏನೋ ಮಾತುಕತೆಗೆ ಕರ್ಸಿರ್ತಾನೆ. ಸೊ ಹಿ ವಾಸ್ ಆನ್ ದ ವೇ ಟು ದ ಮಹಾರಾಷ್ಟ್ರಕ್ಕೆ ಬರ್ತಾ ಇರ್ತಾರೆ. ಯಾರು ಬರ್ತಾ ಇರ್ತಾರೆ? ಗುರು ಗೋವಿಂದ್ ಸಿಂಗ್. ಯಾಕಂದ್ರೆ ಗಲಾಟೆಗಳಾಗ್ತಿತ್ತಲ್ಲ, ಯುದ್ಧ ಕದನಗಳೆಲ್ಲ ಆದಾಗ. ಸೊ ಬರ್ಬೇಕಾದ್ರೆ ನ್ಯೂಸ್ ಬರ್ತಾ ಹೋಯ್ತು, ಔರಂಗಜೇಬ್ ಇಸ್ ನೋ ಮೋರ್. ಇಲ್ಲೇ ಮಹಾರಾಷ್ಟ್ರ ಔರಂಗಾಬಾದ್ ತೀರ್ಕೊಳ್ತಾನ, ಈಸ್ ನೋ ಮೋರ್ ಅಂತೆ.
ಬಟ್ ಬಂದವರು ಏನ್ ಮಾಡ್ತಾರೆ ನೋಡ್ಕೊಳ್ಳಿ, ಅದಕ್ಕೆ ಹೇಳೋದು ಕೆಲವೊಂದು ಧರ್ಮಗಳು, ಭಾರತ ಧರ್ಮಗಳು ಅಂತ ಏನ್ ಕರಿತೀವಿ, ದೇ ಹ್ಯಾವ್ ಗ್ರೇಟ್ ಹ್ಯುಮ್ಯಾನಿಟಿ. ಸತ್ ಮೇಲೆ ಶತ್ರುತ್ವ ಮರ್ತ್ ಬಿಡ್ತಾರೆ. ನಿಮ್ಗೆ ನ್ಯೂಸ್ ಎಲ್ಲ ಹೇಳ್ತಿರ್ತ, ಸತ್ ಮೇಲೆ ಯಾರು ಕೆಟ್ಟದ ಮಾತಾಡ ಮುಗೀತದು, ತೆಗಿಬೇಡಿ. ಅದು ಮುಗೀತದ, ಶತ್ರುತ್ವ ಅಂದ್ರೆ ಮುಗಿಸ್ಬಿಡ್ತೀವಿ ನಾವು ಇನ್ ಇಂಡಿಯಾದಲ್ಲಿ. ವಿ ಆರ್ ಡನ್. ಆ ಪೊಲಿಟಿಷಿಯನ್ಸ್ ನೋಡ್ತಾ ಇರ್ತೀವಿ ನೀವು. ಸೊ ಕೆಲವು ಎಷ್ಟೇ ಕೆಟ್ಟದ್ ಮಾಡಿದ್ರು ಸತ್ ದಿವಸ ಮುಗೀತು, ವಿ ಆರ್ ಡನ್. ವಿ ಆರ್ ನಾಟ್ ಗೋಯಿಂಗ್ ಟು ಸ್ಪೀಕ್ ಆಲ್ ದೋಸ್ ಬ್ಯಾಡ್ ಥಿಂಗ್ಸ್. ಸೊ ಇಲ್ಲಿ ಏನಾಗ್ತಾ ಹೋಯ್ತು, ಸಡನ್ ಆಗಿ ಇವ್ರು ಏನ್ ಮಾಡ್ತಾ ಇದ್ರು, ಹಿ ಗಾಟ್ ಎ ನ್ಯೂಸ್ ದಟ್ ತೀರ್ಕೊಂಡ. ಯಾರು ತೀರ್ಕೊಂಡ್ರಿ ಈಗ? ಔರಂಗಜೇಬ್. ಸೊ ಇವ್ ಮಕ್ಳೆಲ್ಲ ಇಲ್ಲೇ ಉಳ್ಕೊಂಡಿದ್ದಾರೆ. ಔರಂಗಜೇಬ್ ಮಕ್ಳೆಲ್ಲ ಇಲ್ಲೇ ಮಹಾರಾಷ್ಟ್ರದ, ಬಿಕಾಸ್ ಹಿ ವಾಸ್ ಫೈಟಿಂಗ್ ಅಗೇನ್ಸ್ಟ್ ಮರಾಠಾಸ್. ಸೊ ಇಲ್ಲಿ ತೀರ್ಕೊಂಡಾಗ ಸಡನ್ ಆಗಿ ಇವ್ರು ಏನ್ ಮಾಡ್ತಾ ಹೋದ್ರು, ಇವ್ನ ಮಗನ್ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ. ಯಾರ ಮಗನ್ನ ಅಂತ ಕೇಳಿದ್ರೆ ಔರಂಗಜೇಬನ ಮಗನ, ದ ಎಲ್ಡರ್ ಸನ್. ಬಹದ್ದೂರ್ ಶಾ ಅಂತ ಏನಲ್ಲ, ತಲೆ ಇಲ್ಲದ ಚಕ್ರವರ್ತಿ ಅಂತ ಕರಿತೀವಿ ಅವನಿಗೆ. ಶಾಯಿ ಬೇಕಬರ್, ಹೆಡ್ಲೆಸ್ ಎಂಪರರ್ ಅಂತ ಕರಿತೀವಿ. ಅದ್ ನೆಕ್ಸ್ಟ್ ನೋಡ್ತಾ ಹೋಗ್ತೇವೆ. ಓಕೆ, ಸೊ ಅವ್ನ್ ಭೇಟಿ ಅಂದ್ರೆ ಸಂತಾಪ ಹೇಳ್ಬೇಕಲ್ಲ, ಕಂಡೋಲೆನ್ಸ್ ಅಂತ ಹಿಂಗ್ ಕರಿತಾ ಹೋಗ್ತೀವಿ. ಸೊ ಆಯ್ತಪ್ಪ, ನಿಮ್ಮ ಅಪ್ಪನ್ ನೀ ಕಳ್ಕೊಂಡ್ಬಿಟ್ಟೆ, ಇನ್ಮೇಲೆ ನೀನ್ ಸ್ವಲ್ಪ ಆರಾಮಾಗಿರು. ಓಕೆ, ಅದು ಜೀವನದ ಇದೆಲ್ಲ ಮಾತು ಹೇಳ್ತಾ ಹೋಗ್ತಾರೆ. ಇದು ಜೀವನ, ಹುಟ್ಟು ಸಾವು ಸಹಜ. ಅಪ್ಪನ್ನು ನಂಗೆ ಗೊತ್ತು, ಪಿತೃ ನೀನ್ ಏನ್ ಕಳ್ಕೊಂಡಿ, ಐ ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್. ನೋಡ್ಕೊಳ್ಳಿ, ಇವ್ರ ಅಪ್ಪನ್ ಸಾಯಿಸಿದ್ಯಾರು? ಔರಂಗಜೇಬ್. ಬಟ್ ಇವ್ರು ಹೋಗ್ಬಿಟ್ಟು ಔರಂಗಜೇಬ್ ಸತ್ತಿದ್ದಕ್ಕೆ ಅವ್ರ ಮಗನಿಗೆ ಹೋಗಿ ಹೇಳ್ತಿದಾರೆ, ಅಪ್ಪನ್ ಕಳ್ಕೊಂಡ್ರೆ ಬೇಜಾರಲ್ಲಿದ್ಯಾ, ಸ್ವಲ್ಪ ಸಮಾಧಾನ ಮಾಡ್ಕೋ. ಸಿ, ದಿಸ್ ಇಸ್ ದ ಗ್ರೇಟ್ನೆಸ್ ಆಫ್ ದಿಸ್ ರಿಲಿಜನ್, ಹ್ಯುಮ್ಯಾನಿಟಿ ಅಂತ ಕರಿತೀವಿ. ಓಕೆ, ಸ್ವಲ್ಪ 6 ತಿಂಗಳು ಅವನ ಜೊತೆಗೆ ಇರ್ತಾರೆ ಇವರು, 6 months. ಅವ್ನ್ ಸಮಾಧಾನ ಮಾಡ್ತಾ ಕೂರ್ಸ್ಕೊಂಡು ಬಹದ್ದೂರ್ ಶಾಗೆ, ಆಯ್ತು ನಿಮ್ಮ ಅಪ್ಪನ್ ಕಳ್ಕೊಂಡ್ಬಿಟ್ಟಿ, ಆರಾಮಾಗಿರು, ಏನೋ ಒಂದು ಆಗೋಯ್ತು, ಇನ್ಮೇಲೆ ನಿನ್ ಪಡಿ ನೀನ್ ಆಳ್ಕೊಂಡು ಹೋಗು, ನಿನ್ ಜಾಗವನ್ನು ನೀನ್ ಆಳ್ಕೊಂಡು ಹೋಗು. ದಿಸ್ ಇಸ್ ಸ್ಟೋರಿ. ಇದಾದ್ಮೇಲೆ ಏನಾಗ್ತಾ ಹೋಯ್ತು, ಆಫ್ಟರ್ ದಿಸ್ ಅಂಡ್ ಆಫ್ಟರ್ ದೀಸ್ ಥಿಂಗ್ಸ್, ಸೊ ಇವ್ರು ವಾಪಸ್ ಬರ್ತಾ ಇದ್ರು ಇನ್ ದ ಇಯರ್ 1708. ಸೊ ಇದೆಲ್ಲ ಹೇಳಿದ್ರು ಅವನ ಮಗನಿಗೆ, ಸರಿಯಾದ ಮಗ ಅಂತ ಗೊತ್ತಾಯ್ತು. ವಾಪಸ್ ಹಿ ವಾಸ್ ರಿಟರ್ನ್ ಟು ಅಮೃತ್ಸರ್. ಅಮೃತ್ಸರಿಗೆ ಬರ್ಬೇಕಾದ್ರೆ, ಸೊ ಹಿ ವಾಸ್ ಅಸಾಸಿನೇಟೆಡ್ ಇನ್ ದ ಇಯರ್ 1708. ಕೆಲವೊಂದು ಬುಕ್ಕಲ್ಲಿ ಔರಂಗಜೇಬ್ ಅಂತ ಬರ್ದ್ಬಿಟ್ಟೆ, ತಪ್ಪು. ಔರಂಗಜೇಬ್ ಸತ್ತೋಗ್ಬಿಟ್ಟಿದ್ದಾನೆ 1707 ಅಲ್ಲಿ. 1708 ಅಲ್ಲಿ ಹಿ ವಾಸ್ ಅಸಾಸಿನೇಟೆಡ್ ಬೈ ಜೇಮ್ಶೆಡ್ ಖಾನ್ ಅಂಡ್ ವಸೀಲ್ ಬೇಗ್ ಅಂತ ಇಬ್ರು ಮುಸ್ಲಿಂ ರಿಲಿಜಿಯಸ್ ಬೈಗಾಟ್ ಅಂತ ಕರಿತಾವೆ, ಧರ್ಮ ಅಂದ್ರು ಅಂತ ಕರಿತೀವಿ. ಇವ್ರು ವಾಪಸ್ ಬರ್ಬೇಕಾದ್ರೆ ನಾಂದೇಡ್ ಹತ್ರ ಸಾಯಿಸ್ತಾರೆ. ಹಿ ವಾಸ್ ಅಸಾಸಿನೇಟೆಡ್ ನಾಂದೇಡ್ ಹತ್ರ ತೀರ್ಕೊಳ್ತಾರೆ ಇವರು. ವೈಲ್ ಹಿ ವಾಸ್ ಆನ್ ದ ವೇ ಟು ಮೀಟ್ ದ ಬಹದ್ದೂರ್ ಶಾ ಅಂಡ್ ದ ಸನ್ ಆಫ್ ಔರಂಗಜೇಬ್. ತೀರ್ಕೊಂಡು ಅಲ್ಲೇ ತೀರ್ಕೊಂಡ್ರು. ಈಗ ನಾಂದೇಡ್ ಅಲ್ಲಿ ನಿಮಗೆ ಗುರುದ್ವಾರ ಇದೆ, ಅಲ್ಲಿ ತುಂಬಾ ಜನ ಬರ್ತಾ ಹೋಗ್ತಾರೆ. ದಿಸ್ ಇಸ್ ಸ್ಟೋರಿ ಆಫ್ 10 ಗುರುಸ್. ಯಾವ ಧರ್ಮ ಇದು? ಸಿಖ್ ರಿಲಿಜಿಯನ್. ನೆಕ್ಸ್ಟ್ ನೋಡ್ತಾ ಹೋಗಿ, ಗುರು ಗ್ರಂಥ್ ಸಾಹಿಬ, ದೇರ್ ಹೋಲಿ ಬುಕ್, ಪವಿತ್ರ ಗ್ರಂಥ ಅಂತ ಕರಿತೀವಲ್ಲ. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆದಿ ಗ್ರಂಥ ಫ್ರಮ್ ದೇರ್ ಪರ್ಸ್ಪೆಕ್ಟಿವ್. ಓಕೆ, ಆದಿ ಗ್ರಂಥ. ಸೊ ಹಿ ವಾಸ್ ದಿಸ್ ಗುರು ಗ್ರಂಥ್ ಸಾಹಿಬ ವಾಸ್ ಅಪಾಯಿಂಟೆಡ್ ಆಸ್ ದ ನೆಕ್ಸ್ಟ್ ಗುರು ಬೈ ದ ಗುರು ಗೋವಿಂದ್ ಸಿಂಗ್. ಗುರು ಗೋವಿಂದ್ ಸಿಂಗ್ ಏನ್ ಹೇಳ್ತಾರೆ ಅಂದ್ರೆ, ಇನ್ನು ಮನುಷ್ಯಲ್ಲ ಗುರುಗಳಾಗದ್ ಬೇಡ, ಈ ಧರ್ಮಕ್ಕೆ ಗುರುಗಳು ಯಾರು? ಈ ಬುಕ್. ಹಿ ಇಸ್ ಗೋಯಿಂಗ್ ಟು ಗೈಡ್ ಯು, ದಿಸ್ ಬುಕ್ ಈಸ್ ಗೋಯಿಂಗ್ ಟು ಗೈಡ್ ಯು ಪೀಪಲ್ ಅಂತೇಳಿ. ಹಾಗೆ ನೋಡ್ತಾ ಹೋಗಿ, ನೆಕ್ಸ್ಟ್ ಗುರು ಆಗಿ ಯಾರು ಬರ್ತಾ ಹೋದ್ರಿ ಈಗ? ದಿಸ್ ಬುಕ್. ಗುರು ಗ್ರಂಥ್ ಸಾಹಿಬ ಬಿಕೇಮ್ ದ ನೆಕ್ಸ್ಟ್ ಗುರು ಆಫ್ ದ ಸಿಖ್ ರಿಲಿಜನ್. ನಿಮ್ಗೆ ಈ ತರನ ಕೇಳ್ತಾ ಹೋಗ್ತಾರ, ವಿಚ್ ಆಫ್ ದ ಫಾಲೋವಿಂಗ್ ರಿಲಿಜನ್ ಆಕ್ಸೆಪ್ಟ್ ದ ಬುಕ್ ಆರ್ ದ ಸ್ಕ್ರಿಪ್ಚರ್ ಆಸ್ ದೇರ್ ಗುರು. ಪುಸ್ತಕವನ್ನು ತಮ್ಮ ಗುರು ಅಂತ ಯಾವ ಧರ್ಮ ಮಾನ್ಯತೆ ಮಾಡ್ತಾ ಹೋಗುತ್ತಿಲ್ಲಿ? ಸಿಖ್ ಧರ್ಮ ಮಾತ್ರ. ಬೇರೆ ಎಲ್ಲೂ ನಿಮಗೆ ಗುರುಗಳಿಲ್ಲ, ಎಲ್ಲ ಮನುಷ್ಯ ಬರ್ತಾರೆ. ಬಟ್ ಇವರಲ್ಲಿ ಪುಸ್ತಕ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗಿ, ಇಟ್ ಕಂಟೈನ್ಸ್, ದಿಸ್ ಬುಕ್ ಕಂಟೈನ್ಸ್ 1430 ಅಂಗಾಸ್. ಅಂಗಾಸ್ ಅಂದ್ರೆ ಶ್ಲೋಕಗಳು ಅಂತ ಕರಿತಾ ಹೋಗ್ತೀವಿ, ಅಥವಾ ವಾಕ್ಯಗಳು ಅಂತ ಹೇಳ್ತಾ ಹೋಗ್ತೀವಿ. ಅಂಡ್ ದೀಸ್ ಶ್ಲೋಕಾಸ್ ಆರ್ ಹೈಮನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಬಾನಿ. ಬಾನಿ ಆರ್ ಗುರು ಬಾನಿ. ಈ ಶ್ಲೋಕಗಳಿಗೆ ಅಂತ ಕರಿತಾ ಹೋಗ್ತೀವಿ ನಾವು ಗುರು ಬಾನಿ. ಗುರು ಬಾನಿ ಅಂದ್ರೆ ಪಂಜಾಬಿ ಭಾಷೆ. ಆಕ್ಚುಲಿ ಗುರು ವಾಣಿ ಆಗ್ಬೇಕದು. ವಾಣಿ ಅನ್ನೋದು ಸಂಸ್ಕೃತ, ವಾಣಿ ಹಿಂದಿ ಭಾಷೆ. ವಾಣಿ ಅಂದ್ರೆ ಮಾತು ಅಂತ ಹೇಳ್ತಾ ಹೋಗ್ತೀವಿ, ರೈಟ್? ಗುರುವಿನ ಮಾತುಗಳು, ದೀಸ್ ಆರ್ ದ ಆಸ್ಪಿಷಿಯಸ್ ಸೇಯಿಂಗ್ಸ್ ಆಫ್ ದ ಗುರು. ಅದು ವಾಣಿ ಅಂತ ಕರೆಯ ಬದಲು ಅವರು ಪಂಜಾಬಿ ಭಾಷೆ ಅದನ್ನೇ ಅಂತ ಕರೀತಾರೆ ಈಗ ಬಾನಿ. ಸಿಂಪಲ್ ಆಗಿದೆಯಾ? ಕರೆಕ್ಟ್ ಇದೆ, ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಮತ್ ವಾಣಿ ಮಾಡ್ಕೊಂಡ್ಬಿಡಿ ಅದನ್ನ, ಗುರು ಬಾನಿನೇ. ಇಟ್ಸ್ ಇನ್ ಪಂಜಾಬಿ ಲ್ಯಾಂಗ್ವೇಜ್. ಸೊ ನೋಡ್ತಾ ಹೋಗಿ, ಈ ಬುಕ್ ಅಲ್ಲಿ ಯಾರ್ಯಾರು ಪ್ರೀಚಿಂಗ್ಸ್ ಇದೆ, ಪ್ರವಚನಗಳು ಯಾರ್ಯಾರು ಏನೇನ್ ಹೇಳಿದ್ರೆ ಅದು ಯಾರ್ಯಾರ್ದಿದೆ. ಇಟ್ ಕಂಟೈನ್ಸ್ ದ ಪ್ರೀಚಿಂಗ್ಸ್ ಆಫ್ ದ ಫಾಲೋವಿಂಗ್ ಪೀಪಲ್. ಯಾರ್ಯಾರ್ದಿದೆ ನೋಡ್ತಾ ಹೋಗೋಣ. ಇಟ್ ಕಂಟೈನ್ಸ್ ಪ್ರೀಚಿಂಗ್ಸ್ ಆಫ್ ಫಸ್ಟ್ 4 ಗುರುಸ್. ಮೊದಲ 4 ಜನ ಇದ್ರಲ್ಲ ಗುರುಗಳು, ಅಂಗಡ್, ಇವರೆಲ್ಲ ಗುರುನಾನಕ್, ಇವ್ರ ಪ್ರವಚನ ಇದೆ. 5ನೇ ಗುರುದಿಲ್ಲ, ಅರ್ಜುನ್ ದೇವ್ದಿಲ್ಲ ಇದ್ರಲ್ಲಿ. ಯಾಕ ಈ ಫಸ್ಟ್ 4 ಗುರುಸ್ ಪ್ರವಚನಗಳನ್ನ ಯಾರ ಕಾಲದಲ್ಲಿ ಬರೆದ್ರು ಅಂತ ಕೇಳಿದ್ರೆ 5ನೇ ಗುರು ಕಾಲದಲ್ಲಿ. ನಿಮ್ಗೆ ಅಲ್ಲೇ ಹೇಳ್ಕೊಂಡ್ ಬಂದಿದ್ದೀನಿ. ಇಟ್ ವಾಸ್ ಕಾಂಪೋಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ 5th ಗುರು ಅಂತೇಳಿ. ದಟ್ ಮೀನ್ಸ್ ಇಟ್ ಕಂಟೈನ್ಸ್ ದ ಪ್ರೀಚಿಂಗ್ಸ್ ಆಫ್ ದ ಫಸ್ಟ್ 4 ಗುರುಸ್. ಸೊ ಇದಾದ್ಮೇಲೆ ನೋಡ್ತಾ ಹೋಗಿ, ಇಟ್ ಕಂಟೈನ್ಸ್ ದ ಪ್ರೀಚಿಂಗ್ಸ್ ಆಫ್ ಸೂಫಿ ಸೈಂಟ್ ಬಾಬಾ ಫರೀದ್ ಅಥವಾ ಶೇಖ್ ಫರೀದುದ್ದೀನ್ ಗಂಜಿ ಶಲಾಬ್ ಅಥವಾ ಶಕರ್ ಅಂತ ಕರಿತೀವಿ. ಬಾಬಾ ಫರೀದ್ ಅಂತ ಒಬ್ಬ ಸೂಫೀಸ್ ಅಂತ ಬರ್ತಾ ಹೋಗ್ತಾರೆ ಪಂಜಾಬ್ ಅಲ್ಲಿ. ಸೊ ಅವರ ಪ್ರವಚನ ಇದಾವೆ. ಹಿಸ್ ಪ್ರೀಚಿಂಗ್ಸ್ ಆರ್ ದೇರ್. ಅಂದ್ರೆ ಯಾವ್ದೋ ಒಬ್ಬ ಧರ್ಮ ಗುರುಗಳದ್ದು ಅಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲರದು ಹಾಕ್ಬಿಟ್ಟವ್ರು ತಗೊಂಡ್ಬಿಟ್ಟು ಬುಕ್ ಅಲ್ಲಿ.
ಓಕೆ, ನೆಕ್ಸ್ಟ್ ನೋಡ್ತಾ ಹೋಗಿ. ಇಟ್ ಕಂಟೈನ್ಸ್ ದ ಪ್ರೀಚಿಂಗ್ಸ್ ಆಫ್ ಕಬೀರ್. ಕಬೀರ್ ದಾಸದ ದೋಹೆಗಳು. ಇಟ್ ಕಂಟೈನ್ಸ್ ದ ಕಬೀರ್ ಪ್ರೀಚಿಂಗ್ಸ್. ಒಂದು ಸಿಖ್ ಧರ್ಮದವ್ರು ಅಷ್ಟೆಲ್ಲ ಇಲ್ಲಿ ಬೇರೆ ಬೇರೆ ಇದೆ. ನೆಕ್ಸ್ಟ್ ಯಾಕೆ ಇದು ಕಬೀರ್ ಇಟ್ಕೊಳ್ತಾರ ಅಂತಂದ್ರೆ ಕಬೀರ್ ವಾಸ್ ಕಾಂಟೆಂಪರರಿ ಟು ಗುರು ನಾನಕ್. ನಿಮ್ಗೆ ಹೇಳಿದ್ನಲ್ಲ ಗುರು ನಾನಕ್ ಕಾಂಟೆಂಪರರಿ ಅಂತೇಳಿ. ಅಂಡ್ ಗುರು ನಾನಕ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಫಿಲಾಸಫಿ ಆಫ್ ಕಬೀರ್ ದಾಸ್. ಇವರಿಂದ ಪ್ರಭಾವಿತರಾಗಿದ್ರು ಅಂತ ಹೇಳಿದ್ವಿ. ಹಾಗಾದ್ರೆ ಇವ್ರ ಪ್ರವಚನ ಅಲ್ಲಿ ಹಾಕ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ತಾ ಹೋಗಿ. ಇಟ್ ಕಂಟೈನ್ಸ್ ದ ಪ್ರೀಚಿಂಗ್ಸ್ ಆಫ್ ರಾಯ್ದಾಸ್ ಅಥವಾ ರವಿದಾಸ್. ರವಿದಾಸ್ ಅಂತ ಇದ್ರು ಅಂತ ಹೇಳಿದ್ನಲ್ಲ, ದಲಿತರು, ಮೀರಾಬಾಯಿಯ ಗುರುಗಳು, ಅವರ ಪ್ರವಚನಗಳಿದಾವೆ. ನೆಕ್ಸ್ಟ್ ನೋಡ್ತಾ ಹೋಗಿ. ಇಟ್ ಕಂಟೈನ್ಸ್ ದ ಪ್ರೀಚಿಂಗ್ಸ್ ಆಫ್ 9th ಗುರು ತೇಗ್ ಬಹದ್ದೂರ್, ಅವರ ಪ್ರವಚನಗಳಿದಾವೆ. ಫಸ್ಟ್ 4 ಗುರುಸು. ಅದೇ ನೆಕ್ಸ್ಟ್ ಬರಿತಾ ಹೋಗ್ತಾರೆ, ಇದನ್ನ ಅಲ್ಲಿಗೆ ನಿಲ್ಸೋದಿಲ್ಲ, ನೆಕ್ಸ್ಟ್ ಆಡ್ ಮಾಡ್ಕೊಂಡ್ ಬಂದ್ರು ಅಂತ ಅರ್ಥ. ಓಕೆ, ಸೊ ಫಸ್ಟ್ 4 ಗುರುಸ್. ಅದಾದ್ಮೇಲೆ ಯಾರು ಬರ್ತಾ ಹೋಗುತ್ತಾ? ಸೊ ನಿಮಗೆ ಒಬ್ಬ ಸೂಫಿ ಸಂತನ್ ಬರ್ತಾ ಹೋಗುತ್ತಾ. ಅದಾದ್ಮೇಲೆ ಯಾರು ಬರ್ತಾ ಹೋಯ್ತು? ಕಬೀರ್ ದಾಸರು ಬರ್ತಾ ಹೋಯ್ತು. ಅಂಡ್ ರಾಯದಾಸ್ ಬರ್ತಾ ಹೋಯ್ತು. ನೆಕ್ಸ್ಟ್ ಯಾರು ಬರ್ಬೇಕು? 9th ಗುರು. ಅವ್ರು ನೋಡ್ತಾ ಹೋಗಿ. ಶ್ಲೋಕಾಸ್ ಆರ್ ಬಾನೀಸ್ ಆರ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜ್. ಅಂದ್ರೆ ಈ ಬುಕ್ ಒಂದೇ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ, ಇದು ಒರಿಜಿನಲ್ ಬುಕ್ ಬೇರೆ ಬೇರೆ ಭಾಷೆಯಲ್ಲಿ ಅರ್ಥ ಆಗಿಲ್ಲ ಅಂತಂದ್ರೆ ಸಿಯರ್ ಯಾವ ರೀತಿ ಅಂತಂದ್ರೆ ದಿಸ್ ಇಸ್ ಒನ್ ಅಂಡ್ ಓನ್ಲಿ ಬುಕ್ ಈ ತರ ಇರುವಂತದ್ದು. ಈ ಪಾರ್ಟ್ ಏನಿದೆ ಫಸ್ಟ್ 4 ಗುರುಸ್, ಇವ್ರು ಯಾವ ಭಾಷೆಯಲ್ಲಿ ಪ್ರವಚನ ಕೊಟ್ಟಿರ್ತಾರೆ? ಆಬ್ವಿಯಸ್ಲಿ ಪಂಜಾಬಿ ಭಾಷೆಯಲ್ಲಿ. ದಟ್ ಮೀನ್ಸ್ ಇವೆಲ್ಲ ಶ್ಲೋಕಗಳು ಯಾವ ಭಾಷೆಯಲ್ಲಿ ಇದಾವೆ? ಇವು ಪಂಜಾಬಿ ಅಂದಿರ್ಬೇಕು. ಈ ಬಾಬಾ ಫರೀದ್ ಅಂತ ಏನ್ ಕರಿತೀವಿ, ಈ ವ್ಯಕ್ತಿ ಎದ್ರಲ್ಲಿ ಕೊಟ್ಟಿರ್ಬೇಕು ಪ್ರವಚನ? ಪರ್ಷಿಯನ್ ಲ್ಯಾಂಗ್ವೇಜ್. ಅಂದ್ರೆ ಕೆಲವೊಂದಿಷ್ಟು ವಾಕ್ಯಗಳು ಎದ್ರಲ್ಲಿ ಇದಾವೆ ಈಗ? ಪರ್ಷಿಯನ್. ಇಲ್ಲಿ ನೋಡ್ತಾ ಹೋಗಿ. ಕಬೀರ್ ದಾಸ್ ಎದ್ರಲ್ಲಿ ಕೊಟ್ಟಿರ್ಬೇಕು? ಹಿಂದಿ, ರೈಟ್? ಹಿಂದಿ. ಅಂದ್ರೆ ಸಮ್ ಆಫ್ ದ ಪ್ರೀಚಿಂಗ್ಸ್ ಆರ್ ಇನ್ ಪಂಜಾಬಿ ಲ್ಯಾಂಗ್ವೇಜ್, ಸಮ್ ಆರ್ ಇನ್ ಪರ್ಷಿಯನ್ ಲ್ಯಾಂಗ್ವೇಜ್, ಸಮ್ ಆರ್ ಇನ್ ಹಿಂದಿ ಲ್ಯಾಂಗ್ವೇಜ್. ಅಂದ್ರೆ ಇದು ಬೇರೆ ಬೇರೆ ಲ್ಯಾಂಗ್ವೇಜ್ ಹೊಂದಿರುವಂತ ಬುಕ್ ಇದು. ಅದಕ್ಕೆ ಇದನ್ನ ಹೇಳ್ತಾ ಹೋಗ್ತೀವಿ. ಗುರು ಬಾನೀಸ್ ಆರ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ವಾಣಿಗಳು, ಶ್ಲೋಕಗಳು ಅಥವಾ ಹೈಮನ್ಸ್. ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ದಿಸ್ ಒನ್. ಇದರಲ್ಲಿ ಕೇಳ್ತಾ ಹೋಗ್ತಾರೆ ಯಾವ ಗುರು ಇದು ಪ್ರವಚನ ಇದೆ ಅಂತೇಳಿ, ಪ್ರೀಚಿಂಗ್ಸ್ ಇದೆ ಅಂತೇಳಿ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.